ಆ ಬೆಳಗ್ಗೆ ಇಡೀ ಬೀದಿಯಲ್ಲಿ ಸಿಹಿ ಹಂಚಲಾಗುತ್ತಿತ್ತು. ಡೊಳ್ಳುಗಳು ಮೊಳಗುತ್ತಿದ್ದವು. ಇಬ್ಬರು ಮಕ್ಕಳು ತಮ್ಮ ಹೊಸ ಕಾರುಗಳ ಮುಂದೆ ನಿಂತು ಸಂಭ್ರಮಿಸುತ್ತಿದ್ದರು. ಆದರೆ ಅದೇ ಮನೆಯ ಒಂದು ಚಿಕ್ಕ ಕೋಣೆಯಲ್ಲಿ ಕುಳಿತಿದ್ದ 70 ವರ್ಷದ ವಿಶಾಲಮ್ಮ ಮಾತ್ರ ಹಳೆಯ ಕಿಟಕಿಯ ಮೂಲಕ ಹೊರಗೆ ನೋಡುತ್ತಾ ಮೌನವಾಗಿದ್ದರು. ಆ ಸಂಭ್ರಮಕ್ಕೆ ಬಳಸಲಾಗುತ್ತಿದ್ದ ಹಣ ಎಲ್ಲಿಂದ ಬಂದಿತು ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಆ ಹಣ ವಿಶಾಲಮ್ಮನವರ ಪಿಂಚಣಿಯ ಹಣವಾಗಿತ್ತು. ಅವರು ತಮ್ಮ ಜೀವನದ 40 ವರ್ಷಗಳನ್ನು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡುವುದರಲ್ಲಿ ಕಳೆದಿದ್ದರು. ಮಕ್ಕಳು ಅಮ್ಮನಿಗೆ, ನಿಮ್ಮ ಪಿಂಚಣಿಯ ಹಣವನ್ನು ನಾವು ಸುರಕ್ಷಿತವಾಗಿ ಇಟ್ಟುಕೊಂಡಿದ್ದೇವೆ, ನಿಮ್ಮ ವೃದ್ಧಾಪ್ಯದಲ್ಲಿ ಯಾವುದೇ ತೊಂದರೆ ಆಗಬಾರದು ಎಂದು ಹೇಳಿದ್ದರು. ಆದರೆ ನಿಜವಾದ ವಿಷಯ ಬೇರೆಯೇ ಆಗಿತ್ತು. ಪ್ರತಿ ತಿಂಗಳು ಅವರ ಖಾತೆಯಿಂದ ಪಿಂಚಣಿಯ ಹಣ ತೆಗೆದುಕೊಳ್ಳಲಾಗುತ್ತಿತ್ತು. ಆ ಹಣದಿಂದ ಮನೆಯ ಹೊಸ ಪರದೆಗಳು, ಹೊಸ ವಸ್ತುಗಳು ಮತ್ತು ಮಕ್ಕಳ ವೈಯಕ್ತಿಕ ಆಸೆಗಳು ಈಡೇರುತ್ತಿದ್ದವು. ಆದರೆ ವಿಶಾಲಮ್ಮನವರಿಗೆ ಮಾತ್ರ ಮನೆಯ ಖರ್ಚುಗಳು ತುಂಬ ಹೆಚ್ಚಾಗಿವೆ, ಹಣ ಉಳಿಯುತ್ತಿಲ್ಲ ಎಂದು ಹೇಳಲಾಗುತ್ತಿತ್ತು. ವಿಶಾಲಮ್ಮ ಅದನ್ನು ನಂಬಿ ಮೌನವಾಗಿದ್ದರು. ಏಕೆಂದರೆ ತಮ್ಮ ಮಕ್ಕಳು ತಮಗೆ ಸುಳ್ಳು ಹೇಳುತ್ತಾರೆ ಎಂಬ ಕಲ್ಪನೆಯೇ ಅವರಿಗೆ ಇರಲಿಲ್ಲ. ಆದರೆ ಒಂದು ದಿನ ನಡೆದ ಘಟನೆ ಇಡೀ ಮನೆಯವರ ನೆಮ್ಮದಿಯನ್ನು ಕಸಿದುಕೊಂಡಿತು. ಮಧ್ಯಾಹ್ನದ ಸಮಯದಲ್ಲಿ ಮನೆಯ ಬಾಗಿಲಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಬಂದನು. ಅವನ ಕೈಯಲ್ಲಿ ಒಂದು ಹಳೆಯ ಕಡತವಿದ್ದಿತ್ತು ಮತ್ತು ಮುಖದಲ್ಲಿ ಗಂಭೀರತೆ ಕಾಣಿಸುತ್ತಿತ್ತು. ಅವನು ಮನೆಯೊಳಗೆ ಕಾಲಿಟ್ಟ ತಕ್ಷಣ ಒಂದು ಹೆಸರನ್ನು ಉಲ್ಲೇಖಿಸಿದನು. ಆ ಹೆಸರನ್ನು ಕೇಳಿದ ಕೂಡಲೇ ವಿಶಾಲಮ್ಮನ ಕೈಗಳು ನಡುಗತೊಡಗಿದವು. ಅದು ಅವರ ಭೂತಕಾಲಕ್ಕೆ ಸಂಬಂಧಿಸಿದ ಹೆಸರಾಗಿತ್ತು. ಸುಮಾರು 30 ವರ್ಷಗಳ ಹಿಂದೆ ಅವರು ಜೀವನದಿಂದ ಸಂಪೂರ್ಣವಾಗಿ ದೂರ ಮಾಡಿದ ಒಂದು ನೆನಪಿನ ಹೆಸರು. ಮಕ್ಕಳಿಗೆ ಅವನು ಯಾವುದೋ ಭಿಕ್ಷುಕನೋ ಅಥವಾ ಮೋಸಗಾರನೋ ಎಂದು ಅನಿಸಿತು. ಆದರೆ ಅವನು ಮೇಜಿನ ಮೇಲೆ ಇಟ್ಟ ದಾಖಲೆಗಳನ್ನು ನೋಡಿದಾಗ ಇಬ್ಬರ ಮುಖಗಳ ಬಣ್ಣವೇ ಬದಲಾಗಿ ಬಿಟ್ಟಿತು. ಕ್ಷಣ ಮಾತ್ರದಲ್ಲಿ ಮನೆಯಲ್ಲಿದ್ದ ಸಂಭ್ರಮ ಮೌನವಾಗಿ ಮಾರ್ಪಟ್ಟಿತು. ವಿಶಾಲಮ್ಮನವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಆದರೆ ಈ ಬಾರಿ ಆ ಕಣ್ಣೀರು ಅಸಹಾಯಕತೆಯದ್ದಾಗಿರಲಿಲ್ಲ. ಅದು ಒಂದು ದೊಡ್ಡ ಸತ್ಯ ಹೊರಬಂದಾಗ ಮೂಡಿದ ಭಾವನೆಯ ಕಣ್ಣೀರಾಗಿತ್ತು. ಆ ವ್ಯಕ್ತಿ ಯಾರು? ವಿಶಾಲಮ್ಮರೊಂದಿಗೆ ಅವರ ಸಂಬಂಧವೇನು? ಮತ್ತು ಅವನ ಆಗಮನದ ನಂತರ ಅಮ್ಮನ ಪಿಂಚಣಿಯ ಹಣದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದ ಆ ಮಕ್ಕಳು ತಮ್ಮದೇ ಕಣ್ಣಲ್ಲಿ ತಾವು ಏಕೆ ಕುಸಿದು ಬಿದ್ದರು? ಇದು ಕೇವಲ ಒಬ್ಬ ತಾಯಿಯ ಕಥೆಯಲ್ಲ, ತಮ್ಮ ಅತ್ಯಂತ ಹತ್ತಿರದವರ ಮೇಲೆ ಕಣ್ಣು ಮುಚ್ಚಿ ನಂಬಿಕೆ ಇಡುವ ಪ್ರತಿಯೊಬ್ಬರ ಕಥೆಯಾಗಿದೆ. ಸ್ನೇಹಿತರೆ, ನೀವು ಈ ಕಥೆಯನ್ನು ಎಲ್ಲಿಂದ ನೋಡುತ್ತಿದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ವಿಶಾಲಾದೇವಿಯವರಿಗೆ 70 ವರ್ಷ ವಯಸ್ಸಾಗಿತ್ತು. ಗಂಡ ತೀರಿಕೊಂಡ ನಂತರ ಅವರ ಪ್ರಪಂಚವೆಂದರೆ ಅವರ ಇಬ್ಬರು ಮಕ್ಕಳು ಧನಂಜಯ್ ಮತ್ತು ಶಂಕರ್ ಮಾತ್ರವಾಗಿದ್ದರು. ಜನರು ಆಗಾಗ್ಗೆ ವಿಶಾಲ ತುಂಬ ಅದೃಷ್ಟವಂತಳು, ಇಬ್ಬರು ಮಕ್ಕಳು ಅವಳ ಜೊತೆಯಲ್ಲೇ ಇರುತ್ತಾರೆ ಎಂದು ಹೇಳುತ್ತಿದ್ದರು. ಹೊರಗಿನಿಂದ ನೋಡಿದವರಿಗೆ ಆ ಕುಟುಂಬ ತುಂಬ ಸಂತೋಷವಾಗಿರುವಂತೆ ಕಾಣಿಸುತ್ತಿತ್ತು. ಆದರೆ ಮನೆಯ 4 ಗೋಡೆಗಳ ಒಳಗಿನ ಕತೆ ಮಾತ್ರ ಬೇರೆಯೇ ಆಗಿತ್ತು. ಪ್ರತಿದಿನ ಬೆಳಗ್ಗೆ ವಿಶಾಲಮ್ಮ ತಮ್ಮ ಕೊಠಡಿಯಿಂದ ಹೊರಬಂದ ತಕ್ಷಣ ಅಡಿಗೆ ಮನೆಗೆ ಹೋಗಿ ತಮಗಾಗಿಯೇ ಚಹಾ ಮಾಡಿಕೊಳ್ಳುತ್ತಿದ್ದರು. ಕೆಲವೊಮ್ಮೆ ಸೊಸೆಯರು ಮನೆಯಲ್ಲೇ ಇದ್ದರೂ ಅತ್ತೆಯ ಕಡೆ ಗಮನ ಕೊಡುವಷ್ಟು ಸಮಯ ಅವರ ಬಳಿ ಇರಲಿಲ್ಲ. ವಿಶಾಲಮ್ಮನವರಿಗೆ ಇದು ಈಗಾಗಲೇ ಅಭ್ಯಾಸವಾಗಿ ಬಿಟ್ಟಿತ್ತು. ಅವರಿಗೆ ಹೆಚ್ಚು ನೋವಾಗುತ್ತಿದ್ದದ್ದು ಯಾರೂ ತಮ್ಮನ್ನು ನೋಡಿಕೊಳ್ಳುವುದಿಲ್ಲ ಎಂಬ ಕಾರಣಕ್ಕೆ ಅಲ್ಲ, ತಮ್ಮ ಜೀವನವನ್ನೇ ಅರ್ಪಿಸಿ ಬೆಳೆಸಿದ ಮಕ್ಕಳು ಈಗ ತಮ್ಮೊಂದಿಗೆ ಸರಿಯಾಗಿ ಮಾತನಾಡುವುದೇ ಇಲ್ಲ ಎಂಬ ಕಾರಣಕ್ಕೆ. ಪ್ರತಿ ತಿಂಗಳ 5ನೇ ತಾರೀಕಿನಂದು ಅವರ ಪಿಂಚಣಿ ಹಣ ಖಾತೆಗೆ ಜಮೆಯಾಗುತ್ತಿತ್ತು. ಮೊದಲು ಬ್ಯಾಂಕಿನಿಂದ ಬರುವ ಸಂದೇಶಗಳು ಅವರ ಮೊಬೈಲ್ಗೆ ಬರುತ್ತಿದ್ದವು. ಆದರೆ ಕೆಲವು ತಿಂಗಳ ಹಿಂದೆ ಮಕ್ಕಳು ಹಳೆಯ ಫೋನ್ ಕೆಟ್ಟು ಹೋಗಿದೆ ಎಂದು ಹೇಳಿ ಹೊಸ ಮೊಬೈಲ್ ಕೊಡಿಸಿದ್ದರು. ಈಗ ಬ್ಯಾಂಕ್ನ ಸಂದೇಶಗಳು ಯಾವ ಸಂಖ್ಯೆಗೆ ಬರುತ್ತವೆ ಎಂಬುದೇ ಅವರಿಗೆ ತಿಳಿದಿರಲಿಲ್ಲ. ಹಿರಿಯ ಮಗ ಧನಂಜಯ್ ಯಾವಾಗಲೂ, ಅಮ್ಮ, ಈ ವಿಷಯಗಳ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ, ನಾವು ಇದ್ದೇವಲ್ಲ ಎಂದು ಹೇಳುತ್ತಿದ್ದ. ವಿಶಾಲಮ್ಮ ನಗುತ್ತಾ ತಲೆಯಾಡಿಸುತ್ತಿದ್ದರು. ಅವರಿಗೆ ತಮ್ಮ ಮಗ ತಪ್ಪು ಮಾಡಬಹುದು ಎಂಬ ಯೋಚನೆಯೇ ಇರಲಿಲ್ಲ. ಆದರೆ ನಿಧಾನವಾಗಿ ಕೆಲವು ವಿಷಯಗಳು ಅವರನ್ನು ಕಾಡತೊಡಗಿದವು. ಮನೆಯೊಳಗೆ ಒಂದಾದ ಮೇಲೊಂದು ಹೊಸ ವಸ್ತುಗಳು ಬರುತ್ತಿದ್ದವು. ಕೆಲವೊಮ್ಮೆ ಹೊಸ ಟಿವಿ, ಕೆಲವೊಮ್ಮೆ ಹೊಸ ಪೀಠೋಪಕರಣಗಳು, ಮತ್ತೊಮ್ಮೆ ಹೊಸ ಮೊಬೈಲ್ಗಳು. ಆದರೆ ವಿಶಾಲಮ್ಮ ತಮಗೆ ಹೊಸ ಕನ್ನಡಕ ಮಾಡಿಸಿಕೊಡಲು ಕೇಳಿದಾಗ, ಈಗ ಖರ್ಚುಗಳು ತುಂಬ ಜಾಸ್ತಿಯಾಗಿವೆ, ನಂತರ ನೋಡೋಣ ಎಂಬ ಉತ್ತರ ಬರುತ್ತಿತ್ತು. ಒಂದು ದಿನ ಅವರ ಹಳೆಯ ಸೀರೆ ಸಂಪೂರ್ಣವಾಗಿ ಹರಿದು ಹೋಯಿತು. ಆಗ ಅವರು ಸೊಸೆಗೆ, ಸೊಸೆ, ಸಮಯ ಸಿಕ್ಕಾಗ ನನಗೆ ಒಂದು ಸರಳವಾದ ಸೀರೆ ತಂದುಕೊಡು ಎಂದು ಕೇಳಿದರು. ಸೊಸೆ ನಗುತ್ತಾ, ಅತ್ತೆ, ಈ ತಿಂಗಳ ಬಜೆಟ್ ಈಗಾಗಲೇ ಮುಗಿದು ಹೋಗಿದೆ ಎಂದಳು. ಆದರೆ ಅದೇ ಸಂಜೆ ವಿಶಾಲಮ್ಮನವರ 2ನೇ ಮಗ ಶಂಕರ್ ತನ್ನ ಸ್ನೇಹಿತರಿಗಾಗಿ ದೊಡ್ಡ ಪಾರ್ಟಿ ಏರ್ಪಡಿಸಿದ್ದನು. ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚಾಯಿತು. ಆ ರಾತ್ರಿ ವಿಶಾಲಮ್ಮರಿಗೆ ನಿದ್ರೆಯೇ ಬರಲಿಲ್ಲ.
ಮೊದಲ ಬಾರಿಗೆ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು, ನನ್ನ ಪಿಂಚಣಿಯ ಹಣ ಹೋಗುತ್ತಿರುವುದು ಎಲ್ಲಿಗೆ ಅಂತ. ಆದರೆ ತಕ್ಷಣವೇ ಅವರು ತಮ್ಮನ್ನು ತಾವೇ ಗದರಿಸಿಕೊಂಡರು. ಮಕ್ಕಳ ಮೇಲೆ ಅನುಮಾನ ಪಡುವುದು ಪಾಪ ಅಂತ. ಮರುದಿನ ಬ್ಯಾಂಕಿಗೆ ಹೋಗಿ ವಿಚಾರಿಸಬೇಕೆಂದು ಅವರಿಗೆ ಅನಿಸಿತು. ಆದರೆ ಧನಂಜಯ್, ಅಮ್ಮ, ಹೊರಗೆ ತುಂಬ ಬಿಸಿಲಿದೆ, ನಿಮ್ಮ ಆರೋಗ್ಯ ಹಾಳಾಗಬಹುದು ಎಂದು ಹೇಳಿ ಅವರನ್ನು ತಡೆದ. ದಿನಗಳು ಕಳೆಯುತ್ತಾ ಹೋದಂತೆ ವಿಶಾಲಮ್ಮನವರ ಆತ್ಮವಿಶ್ವಾಸ ಕಡಿಮೆ ಆಗತೊಡಗಿತು. ಈ ಮನೆಯಲ್ಲಿ ತಮ್ಮ ಪಾತ್ರ ಕೇವಲ ಒಂದು ಮೂಲೆಯಲ್ಲಿ ಮೌನವಾಗಿ ಕುಳಿತುಕೊಳ್ಳುವ ವ್ಯಕ್ತಿಯಾಗಿ ಅಷ್ಟೇ ಉಳಿದಿದೆ ಎಂಬ ಭಾವನೆ ಅವರಿಗೆ ಬರತೊಡಗಿತು. ಆದರೂ ಪ್ರತಿದಿನ ಅವರು ದೇವರ ಮುಂದೆ ಕೈ ಮುಗಿದು ನನ್ನ ಮಕ್ಕಳ ಮನೆ ಸದಾ ಸುಖವಾಗಿರಲಿ ಎಂದು ಪ್ರಾರ್ಥಿಸುತ್ತಿದ್ದರು. ತಾವು ಯಾರ ಸಂತೋಷಕ್ಕಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದರೋ ಅದೇ ಮಕ್ಕಳು ತಮ್ಮ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ತಮ್ಮ ಹಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ಸತ್ಯ ಮಾತ್ರ ಅವರಿಗೆ ತಿಳಿದಿರಲಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ಅವರ ಜೀವನದ ಅತಿ ದೊಡ್ಡ ಸತ್ಯ ಅವರ ಮುಂದೆ ಬರುವುದೆಂದು ಅವರಿಗೆ ಗೊತ್ತಿರಲಿಲ್ಲ. ಆ ದಿನ ಬೆಳಗ್ಗೆಯಿಂದಲೇ ಮನೆಯಲ್ಲಿ ಒಂದು ವಿಚಿತ್ರ ಸಂಭ್ರಮದ ವಾತಾವರಣ ಇದ್ದಿತು. ಶಂಕರ್ ಹೊಸ ಕಾರು ಖರೀದಿಸಲು ಹೊರಟಿದ್ದರು. ಇಡೀ ಕುಟುಂಬ ಉತ್ಸಾಹದಿಂದ ತುಂಬಿತ್ತು. ಸೊಸೆಯರು ಮನೆಯ ಅಲಂಕಾರದಲ್ಲಿ ತೊಡಗಿದ್ದರು. ಮಕ್ಕಳು ಸಂತೋಷದಿಂದ ಕುಣಿಯುತ್ತಿದ್ದರು. ಧನಂಜಯ್ ಸಂಬಂಧಿಕರಿಗೆ ಕರೆ ಮಾಡಿ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದರು. ಆದರೆ ವಿಶಾಲಮ್ಮ ಮಾತ್ರ ತಮ್ಮ ಕೊಠಡಿಯಲ್ಲಿ ಒಬ್ಬರೇ ಕುಳಿತಿದ್ದರು. ಅವರು ಸಂಕೋಚದಿಂದ ಹೊರಗೆ ಇಣುಕಿ ನೋಡಿದರು. ಇಷ್ಟು ದೊಡ್ಡ ಖರೀದಿಗೆ ಹಣ ಎಲ್ಲಿಂದ ಬಂದಿರಬಹುದು ಎಂದು ಯೋಚಿಸಿದರು. ಇಬ್ಬರು ಮಕ್ಕಳ ಆದಾಯ ಚೆನ್ನಾಗಿಯೇ ಇದ್ದಿತು. ಆದರೆ ಪ್ರತಿ ಕೆಲವು ತಿಂಗಳಿಗೊಮ್ಮೆ ಇಂತಹ ದೊಡ್ಡ ಖರ್ಚು ಮಾಡುವಷ್ಟು ಇರಲಿಲ್ಲ. ಅವರ ಮನಸ್ಸಿನಲ್ಲಿ ಮೂಡುತ್ತಿದ್ದ ಪ್ರಶ್ನೆಗಳು ಈಗ ಮೊದಲಿಗಿಂತಲೂ ಹೆಚ್ಚು ಕಾಡತೊಡಗಿದ್ದವು. ಅದೇ ಮಧ್ಯಾಹ್ನ ಅವರ ಹಳೆಯ ನೆರೆಹೊರೆಯವಳಾದ ಜಯಶ್ರೀ ಅವರನ್ನು ಭೇಟಿಯಾಗಲು ಬಂದಳು. ಮಾತುಕತೆಯ ಮಧ್ಯೆ ಜಯಶ್ರೀ ಸಹಜವಾಗಿ ಕೇಳಿದಳು, ವಿಶಾಲಕ್ಕ, ನಿಮ್ಮ ಪಿಂಚಣಿ ಚೆನ್ನಾಗಿದೆಯಲ್ಲ? ಹಾಗಿದ್ದರೂ ನೀವು ಯಾವಾಗಲೂ ಏಕೆ ಇಷ್ಟು ಚಿಂತೆಯಲ್ಲಿ ಮುಳುಗುತ್ತೀರಿ ಅಂತ. ವಿಶಾಲಮ್ಮ ಆಶ್ಚರ್ಯದಿಂದ ಅವಳ ಕಡೆ ನೋಡಿ, ಯಾವ ಒಳ್ಳೆಯ ಪಿಂಚಣಿ? ಮಕ್ಕಳು ಹೇಳುವುದೇನೆಂದರೆ ಮನೆಯ ಖರ್ಚುಗಳಲ್ಲಿ ಎಲ್ಲವೂ ಮುಗಿದು ಹೋಗುತ್ತದೆ ಎಂದರು. ಅದನ್ನು ಕೇಳಿ ಜಯಶ್ರೀ ಬೆರಗಾದಳು. ಆಗ ಅವಳು, ನನ್ನ ಗಂಡ ಕೂಡ ಇದೇ ಇಲಾಖೆಯಿಂದ ನಿವೃತ್ತರಾಗಿದ್ದರು. ಆದ್ದರಿಂದ ನಿಮ್ಮ ಪಿಂಚಣಿ ಎಷ್ಟು ಬರುತ್ತದೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದಳು. ಅವಳು ಹೇಳಿದ ಮೊತ್ತವನ್ನು ಕೇಳಿದ ಕೂಡಲೇ ವಿಶಾಲಮ್ಮನವರ ಕಾಲಡಿ ನೆಲವೇ ಜಾರಿದಂತಾಯಿತು. ಆ ಮೊತ್ತವು ಅವರಿಗೆ ಇದುವರೆಗೆ ಹೇಳಲಾಗುತ್ತಿದ್ದ ಮೊತ್ತಕ್ಕಿಂತ ಹಲವಾರು ಪಟ್ಟು ಹೆಚ್ಚಾಗಿತ್ತು. ಆ ರಾತ್ರಿ ವಿಶಾಲಮ್ಮನವರಿಗೆ ನಿದ್ರೆಯೇ ಬರಲಿಲ್ಲ. ಮೊದಲ ಬಾರಿಗೆ ಅವರಿಗೆ ಎಲ್ಲೋ ಏನೋ ತಪ್ಪಾಗುತ್ತಿದೆ ಎಂಬ ಅನುಮಾನ ಬಂದಿತು. ಮರುದಿನ ಅವರು ಯಾರಿಗೂ ಹೇಳದೆ ಬ್ಯಾಂಕಿಗೆ ಹೋಗಲು ನಿರ್ಧರಿಸಿದರು. ಬೆಳಗ್ಗೆ ಮನೆಯವರೆಲ್ಲ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದಾಗ ಅವರು ತಮ್ಮ ಹಳೆಯ ಶಾಲನ್ನು ಹೊದ್ದು ನಿಧಾನವಾಗಿ ಬ್ಯಾಂಕಿಗೆ ತೆರಳಿದರು. ಅಲ್ಲಿ ಅವರಿಗೆ ಸಿಕ್ಕ ಮಾಹಿತಿ ಅವರ ನಂಬಿಕೆಯನ್ನು ಸಂಪೂರ್ಣವಾಗಿ ಒಡೆದು ಹಾಕಿತು. ಕಳೆದ 2 ವರ್ಷಗಳಿಂದ ಅವರ ಸಂಪೂರ್ಣ ಪಿಂಚಣಿ ಹಣವನ್ನು ನಿಯಮಿತವಾಗಿ ಖಾತೆಯಿಂದ ತೆಗೆಯಲಾಗುತ್ತಿತ್ತು. ಖಾತೆಯಲ್ಲಿ ಕೇವಲ ಕೆಲವು 100 ರೂಪಾಯಿಗಳು ಮಾತ್ರ ಉಳಿದಿದ್ದವು. ಬ್ಯಾಂಕ್ ಸಿಬ್ಬಂದಿ ಹಣ ತೆಗೆಯಲಾದ ದಾಖಲೆಗಳನ್ನು ತೋರಿಸಿದಾಗ ಅವುಗಳಲ್ಲಿ ಹೆಚ್ಚಿನವುಗಳ ಮೇಲೆ ಧನಂಜಯನ ಸಹಿಗಳು ಇದ್ದವು. ವಿಶಾಲಮ್ಮನವರ ಕಣ್ಣ ಮುಂದೆ ಕತ್ತಲೆ ಆವರಿಸಿತು. ಅವರಿಗೆ ನೆನಪಾಯಿತು, ಹಲವಾರು ಬಾರಿ ಮಗ ಇದು ಬ್ಯಾಂಕ್ನ ಸಾಮಾನ್ಯ ಪ್ರಕ್ರಿಯೆ ಎಂದು ಹೇಳಿ ವಿವಿಧ ದಾಖಲೆಗಳ ಮೇಲೆ ಅವರ ಸಹಿ ಮಾಡಿಸಿಕೊಂಡಿದ್ದನು. ಅವರು ಒಂದು ಕುರ್ಚಿಯಲ್ಲಿ ಕುಳಿತು ಬಿಟ್ಟರು. ಅವರ ಕೈಗಳು ನಡುಗುತ್ತಿದ್ದವು. ಹಣ ಹೋಗಿರುವುದರ ನೋವಿಗಿಂತಲೂ ತಮ್ಮದೇ ಮಕ್ಕಳು ಇಷ್ಟು ದಿನ ತಮ್ಮೊಂದಿಗೆ ಸುಳ್ಳು ಹೇಳುತ್ತಾ ಬಂದಿದ್ದಾರೆ ಎಂಬ ನೋವೇ ಅವರನ್ನು ಹೆಚ್ಚು ಕಾಡುತ್ತಿತ್ತು. ಮನೆಗೆ ಹಿಂತಿರುಗುವಾಗ ಅವರು ಯಾರೊಂದಿಗೂ ಏನು ಮಾತನಾಡಲಿಲ್ಲ. ಸಂಜೆ ಹೊಸ ಕಾರಿನ ಸ್ವಾಗತಕ್ಕಾಗಿ ಸಿಹಿ ತಿಂಡಿಗಳನ್ನು ಹಂಚಲಾಯಿತು. ಮನೆಯವರೆಲ್ಲ ನಗುತ್ತಾ ಸಂತೋಷ ಪಡುತ್ತಿದ್ದರು. ವಿಶಾಲಮ್ಮ ಕೂಡ ಅಲ್ಲಿಯೇ ಕುಳಿತಿದ್ದರು. ಆದರೆ ಅವರ ಮುಖದಲ್ಲಿ ನಗು ಇರಲಿಲ್ಲ. ಏಕೆಂದರೆ ಈಗ ಅವರಿಗೆ ಸತ್ಯ ಗೊತ್ತಾಗಿತ್ತು. ಹೊಸ ಕಾರು, ಹೊಸ ಮೊಬೈಲ್ಗಳು, ದುಬಾರಿ ಪಾರ್ಟಿಗಳು ಇವೆಲ್ಲವೂ ಅವರ ಪಿಂಚಣಿಯ ಹಣದ ಮೇಲೇ ನಿಂತಿದ್ದವು. ಆದರೂ ಅವರು ಯಾವುದೇ ಗಲಾಟೆ ಮಾಡಲಿಲ್ಲ. ಅವರ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಸುತ್ತುತ್ತಿತ್ತು, ನನ್ನ ಮಕ್ಕಳು ನಿಜವಾಗಿಯೂ ಇಷ್ಟೊಂದು ಬದಲಾಗಿ ಬಿಟ್ಟರೆ ಅಂತ. ಅಷ್ಟರಲ್ಲಿ ವಿಧಿಯು ಅವರ ಜೀವನದಲ್ಲಿ ಮತ್ತೊಂದು ದೊಡ್ಡ ತಿರುವು ತರಲು ಸಿದ್ಧವಾಗುತ್ತಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಮನೆಯ ಬಾಗಿಲಿಗೆ ಒಬ್ಬ ವ್ಯಕ್ತಿ ಬರಲಿದ್ದನು. ಅವನ ಆಗಮನ ವಿಶಾಲಮ್ಮನವರ ಭೂತಕಾಲದ ಮುಚ್ಚಿದ ಬಾಗಿಲನ್ನು ಮತ್ತೆ ತೆರೆಯಲಿತ್ತು ಮತ್ತು ಒಂದು ಘಟನೆ ಇಡೀ ಕುಟುಂಬದ ಜೀವನವನ್ನೇ ಬದಲಾಯಿಸಲಿತ್ತು. ಬ್ಯಾಂಕಿನಿಂದ ಹಿಂತಿರುಗಿದ ನಂತರ ವಿಶಾಲಮ್ಮ ಹೊರಗಿನಿಂದ ನೋಡಲು ಮೊದಲಿನಂತೆಯೇ ಇದ್ದರು. ಆದರೆ ಒಳಗಿನಿಂದ ಅವರು ಸಂಪೂರ್ಣವಾಗಿ ಒಡೆದು ಹೋಗಿದ್ದರು. ಈಗ ಧನಂಜಯ್ ಅಥವಾ ಶಂಕರ್ ಅವರೊಂದಿಗೆ ಸಿಹಿಯಾಗಿ ಮಾತನಾಡಿದಾಗಲೆಲ್ಲ ಬ್ಯಾಂಕ್ ಸಿಬ್ಬಂದಿಯ ಮಾತುಗಳು ಅವರ ಕಿವಿಯಲ್ಲಿ ಮತ್ತೆ ಮತ್ತೆ ಮೊಳಗುತ್ತಿದ್ದವು. ಅಮ್ಮವರೇ, ಕಳೆದ 2 ವರ್ಷಗಳಿಂದ ನಿಮ್ಮ ಖಾತೆಯಿಂದ ನಿಯಮಿತವಾಗಿ ಹಣ ತೆಗೆಯಲಾಗುತ್ತಿದೆ ಅಂತ. ಅವರು ಬಯಸಿದ್ದರೆ ಅದೇ ದಿನ ಮನೆಯಲ್ಲಿ ದೊಡ್ಡ ಗಲಾಟೆ ಮಾಡಬಹುದಿತ್ತು.
ಆದರೆ ಅವರು ಮೌನವಾಗಿರುವುದನ್ನೇ ಆಯ್ಕೆ ಮಾಡಿಕೊಂಡರು. ಬಹುಶಃ ಒಂದು ದಿನ ತಮ್ಮ ಮಕ್ಕಳು ತಾವಾಗಿಯೇ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಬಹುದು ಎಂದು ಅವರು ಭಾವಿಸಿದ್ದರು. ಆದರೆ ದಿನಗಳು ಕಳೆಯುತ್ತಾ ಹೋದವು. ಎಲ್ಲವೂ ಮೊದಲಿನಂತೆಯೇ ಮುಂದುವರಿಯುತ್ತಿತ್ತು. ಇನ್ನೊಂದೆಡೆ ಮಕ್ಕಳ ಐಷಾರಾಮಿ ಜೀವನ ದಿನೇ ದಿನೇ ಹೆಚ್ಚಾಗುತ್ತಿತ್ತು. ಹೊಸ ಕಾರು ಬಂದ ನಂತರ ಮನೆಯಲ್ಲೇ ಪ್ರತಿ ವಾರ ಯಾವುದಾದರೂ ಒಂದು ಪಾರ್ಟಿ ನಡೆಯತೊಡಗಿತು. ನೆರೆಹೊರೆಯವರು ಅವರ ಪ್ರಶಂಸೆ ಮಾಡುತ್ತಿದ್ದರು. ಇಬ್ಬರು ಸಹೋದರರು ಹೆಮ್ಮೆಯಿಂದ ನಗುತ್ತಿದ್ದರು. ವಿಶಾಲಮ್ಮ ಮಾತ್ರ ಕಿಟಕಿಯ ಬಳಿಯಲ್ಲಿ ಕುಳಿತು ಇದನ್ನೆಲ್ಲ ಮೌನವಾಗಿ ನೋಡುತ್ತಿದ್ದರು. ಒಂದು ಮಧ್ಯಾಹ್ನ ಮನೆ ಸಂಪೂರ್ಣ ನಿಶಬ್ದವಾಗಿತ್ತು. ಸೊಸೆಯರು ಮಾರುಕಟ್ಟೆಗೆ ಹೋಗಿದ್ದರು. ಮಕ್ಕಳು ತಮ್ಮ ತಮ್ಮ ಕೆಲಸಗಳಿಗೆ ಹೋಗಿದ್ದರು. ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಬಾಗಿಲಿನ ಗಂಟೆ ಮೊಳಗಿತು. ವಿಶಾಲಮ್ಮ ನಿಧಾನವಾಗಿ ನಡೆದು ಬಾಗಿಲಿನ ಬಳಿ ಹೋದರು. ಬಾಗಿಲಿನ ಎದುರು ಸುಮಾರು 35 ವರ್ಷದ ಒಬ್ಬ ವ್ಯಕ್ತಿ ನಿಂತಿದ್ದನು. ಅವನ ಮುಖದಲ್ಲಿ ಆಯಾಸ ಕಾಣಿಸುತ್ತಿತ್ತು, ಆದರೆ ಕಣ್ಣುಗಳಲ್ಲಿ ವಿಚಿತ್ರವಾದ ಆತ್ಮೀಯತೆ ಹೊಳೆಯುತ್ತಿತ್ತು. ವಿಶಾಲಮ್ಮನವರನ್ನು ನೋಡಿದ ತಕ್ಷಣ ಅವನು ಎರಡೂ ಕೈಗಳನ್ನು ಜೋಡಿಸಿ, ನೀವು ವಿಶಾಲದೇವಿಯವರೇ ಎಂದು ವಿನಯದಿಂದ ಕೇಳಿದ. ವಿಶಾಲಮ್ಮ ತಲೆಯಾಡಿಸಿದರು. ಆ ವ್ಯಕ್ತಿಯ ಕಣ್ಣುಗಳು ತಕ್ಷಣವೇ ತೆವಗೊಂಡವು ಮತ್ತು ಅವನು, ಬಹುಶಃ ನೀವು ನನ್ನನ್ನು ಗುರುತಿಸುವುದಿಲ್ಲ, ನನ್ನ ಹೆಸರು ದೇವೇಂದ್ರ ಅಂತ ಹೇಳಿದ. ಆ ಹೆಸರನ್ನು ಕೇಳುತ್ತಿದ್ದಂತೆಯೇ ವಿಶಾಲಮ್ಮನವರ ಮುಖದ ಬಣ್ಣ ಬದಲಾಯಿತು. ಅವರ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಅದು ಅವರು ಸುಮಾರು 30 ವರ್ಷಗಳಿಂದ ಮತ್ತೆ ಕೇಳಿದ ಹೆಸರು. ಕೆಲವು ಕ್ಷಣಗಳ ಕಾಲ ಅವರು ಅವನನ್ನು ನೋಡುತ್ತಲೇ ನಿಂತರು. ಹಳೆಯ ಕನಸೊಂದು ಹಠಾತ್ತನೆ ತಮ್ಮ ಮುಂದೆ ಜೀವಂತವಾಗಿ ನಿಂತಂತಾಗಿತ್ತು. ನಂತರ ದೇವೇಂದ್ರ ತನ್ನ ಜೇಬಿನಿಂದ ಒಂದು ಹಳೆಯ ಛಾಯಾಚಿತ್ರವನ್ನು ಹೊರತೆಗೆದನು. ಆ ಚಿತ್ರದಲ್ಲಿ ಒಬ್ಬ ಯುವತಿ ಮತ್ತು ಇಬ್ಬರು ಚಿಕ್ಕ ಮಕ್ಕಳು ಕಾಣುತ್ತಿದ್ದರು. ಆ ಯುವತಿ ಬೇರೆ ಯಾರೂ ಆಗಿರಲಿಲ್ಲ, ಅದು ವಿಶಾಲಮ್ಮನವರೇ ಆಗಿದ್ದರು. ಆ ಚಿತ್ರವನ್ನು ನೋಡಿದ ಕೂಡಲೇ ಅವರ ಕೈಗಳು ನಡುಗತೊಡಗಿದವು. ಅವರು ದೇವೇಂದ್ರನನ್ನ ಮನೆಯೊಳಗೆ ಕರೆದುಕೊಂಡು ಬಂದರು. ನಂತರ ದೇವೇಂದ್ರ ತನ್ನ ಪರಿಚಯವನ್ನು ನೀಡಿದನು. ಅವನು ವಿಶಾಲಮ್ಮನವರ ದಿವಂಗತ ಪತಿಯ ಹಳೆಯ ಸ್ನೇಹಿತರಾದ ಸುಧೀರರ ಮಗನಾಗಿದ್ದನು. ವರ್ಷಗಳ ಹಿಂದೆ ಸುಧೀರ್ ಮತ್ತು ವಿಶಾಲಮ್ಮನವರ ಪತಿ ಒಟ್ಟಾಗಿ ಒಂದು ವ್ಯವಹಾರ ಆರಂಭಿಸಿದ್ದರು. ಆದರೆ ಕೆಲವು ಅನಿರೀಕ್ಷಿತ ಸಂದರ್ಭಗಳಿಂದ ಅವರ ಸಂಪರ್ಕ ಸಂಪೂರ್ಣವಾಗಿ ಕಡಿದು ಹೋಗಿತ್ತು. ಕೆಲವು ತಿಂಗಳ ಹಿಂದೆ ಸುಧೀರರು ಮರಣ ಹೊಂದುವ ಮೊದಲು ಈ ಹಳೆಯ ಕಡತವನ್ನು ತಮ್ಮ ಮಗ ದೇವೇಂದ್ರನಿಗೆ ನೀಡಿ, ಯಾವುದೇ ಪರಿಸ್ಥಿತಿಯಲ್ಲಿಯೂ ಇದನ್ನು ವಿಶಾಲದೇವಿಯವರಿಗೆ ತಲುಪಿಸು ಎಂದು ಹೇಳಿದ್ದರು. ದೇವೇಂದ್ರ ಮೇಜಿನ ಮೇಲೆ ಆ ಕಡತವನ್ನು ಇಟ್ಟನು. ಕಡತ ತುಂಬಾ ಹಳೆಯದಾಗಿದ್ದರೂ ಅದನ್ನು ಅತ್ಯಂತ ಜಾಗರೂಕತೆಯಿಂದ ಸಂರಕ್ಷಿಸಲಾಗಿತ್ತು. ವಿಶಾಲಮ್ಮ ನಡುಗುತ್ತಿರುವ ಕೈಗಳಿಂದ ಅದನ್ನು ತೆರೆದರು. ಒಳಗೆ ಅನೇಕ ದಾಖಲೆಗಳು, ರಸೀದಿಗಳು ಮತ್ತು ಕೆಲವು ಪತ್ರಗಳು ಇದ್ದವು. ಅವರು ಒಂದೊಂದೇ ದಾಖಲೆಯನ್ನು ಓದುತ್ತಾ ಹೋದಂತೆ ಅವರ ಮುಖದ ಭಾವನೆಗಳು ಬದಲಾಗತೊಡಗಿದವು. ತಮ್ಮ ಪತಿಯು ಜೀವನದ ಕೊನೆಯ ವರ್ಷಗಳಲ್ಲಿ ಒಂದು ವಿಶೇಷ ವ್ಯವಸ್ಥೆಯನ್ನು ಮಾಡಿದ್ದರು. ಅದರ ಬಗ್ಗೆ ಅವರು ಯಾರಿಗೂ ಎಂದಿಗೂ ಹೇಳಿರಲಿಲ್ಲ. ಅದು ಕೇವಲ ಹಣಕಾಸಿನ ವಿಷಯವಾಗಿರಲಿಲ್ಲ, ಅದು ಅವರ ಕುಟುಂಬದ ಭವಿಷ್ಯವನ್ನೇ ಬದಲಾಯಿಸಬಲ್ಲಂತಹ ಒಂದು ದೊಡ್ಡ ಸತ್ಯವಾಗಿತ್ತು. ಅಷ್ಟರಲ್ಲಿ ಮನೆಯ ಹೊರಗೆ ಕಾರು ನಿಲ್ಲುವ ಶಬ್ದ ಕೇಳಿಸಿತು. ಧನಂಜಯ್ ಮತ್ತು ಶಂಕರ್ ಮನೆಗೆ ಬಂದಿದ್ದರು. ಕೊಠಡಿಯಲ್ಲಿ ಅಪರಿಚಿತ ವ್ಯಕ್ತಿಯನ್ನು ಕಂಡು ಇಬ್ಬರು ಆಶ್ಚರ್ಯಗೊಂಡರು. ನೀವು ಯಾರು ಎಂದು ಧನಂಜಯ್ ಕಠಿಣ ಧ್ವನಿಯಲ್ಲಿ ಕೇಳಿದ. ದೇವೇಂದ್ರ ಶಾಂತವಾಗಿಯೇ ಕುಳಿತಿದ್ದನು. ಅವನು ಕಡತದ ಕಡೆಗೆ ಬೆರಳು ತೋರಿಸಿ, ನಾನು ಕೇವಲ ಒಂದು ಜವಾಬ್ದಾರಿಯನ್ನು ಪೂರೈಸಲು ಬಂದಿದ್ದೇನೆ ಎಂದನು. ಇಬ್ಬರು ಸಹೋದರರು ಮೇಜಿನ ಮೇಲಿದ್ದ ದಾಖಲೆಗಳನ್ನು ನೋಡಿದ ತಕ್ಷಣ ಅವರ ಮುಖದ ಬಣ್ಣ ಬದಲಾಯಿತು. ಮೊದಲ ಬಾರಿಗೆ ಇದು ಸಾಮಾನ್ಯ ಭೇಟಿಯಲ್ಲ ಎಂಬುದು ಅವರಿಗೆ ಅರ್ಥವಾಯಿತು. ಇಡೀ ಮನೆಯಲ್ಲಿ ವಿಚಿತ್ರ ಮೌನ ಆವರಿಸಿತು. ಯಾವುದೋ ದೊಡ್ಡ ಬಿರುಗಾಳಿ ಬರುವ ಮುನ್ಸೂಚನೆಯಂತೆ ವಾತಾವರಣ ಭಾರವಾಗಿತ್ತು. ವಿಶಾಲಮ್ಮನವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಆದರೆ ಹಲವು ವರ್ಷಗಳ ನಂತರ ಅವರ ಕಣ್ಣುಗಳಲ್ಲಿ ಹೊಸದೊಂದು ಹೊಳಪು ಕಾಣಿಸುತ್ತಿತ್ತು. ತಮ್ಮ ಮೌನದ ನೋವನ್ನು ದೇವರು ಕೇಳಿದ್ದಾನೆ ಎಂಬ ಭಾವನೆ ಅವರಿಗೆ ಮೂಡಿತು. ಆದರೆ ಇನ್ನೂ ದೊಡ್ಡ ಸತ್ಯ ಹೊರಬರಬೇಕಿತ್ತು. ಆ ಸತ್ಯ ಈ ಮನೆಯ ಅಡಿಪಾಯವನ್ನೇ ಅಲುಗಾಡಿಸುವಷ್ಟು ಶಕ್ತಿಯುತವಾಗಿತ್ತು. ಕೊಠಡಿಯ ವಾತಾವರಣ ಎಷ್ಟು ಭಾರವಾಗಿತ್ತು ಎಂದರೆ ಯಾರಿಗೂ ಮಾತನಾಡುವ ಧೈರ್ಯವಾಗಲಿಲ್ಲ. ದೇವೇಂದ್ರ ಮೌನವಾಗಿ ಕುಳಿತಿದ್ದನು. ಇನ್ನೊಂದೆಡೆ ಧನಂಜಯ್ ಮತ್ತು ಶಂಕರ್ ಮತ್ತೆ ಮತ್ತೆ ಆ ಕಡತದ ಕಡೆಗೆ ನೋಡುತ್ತಿದ್ದರು. ಕೊನೆಗೆ ವಿಶಾಲಮ್ಮ ಆಳವಾದ ಉಸಿರೆಳೆದು ಮೊದಲ ದಾಖಲೆಯನ್ನು ಕೈಗೆತ್ತಿಕೊಂಡರು. ಅದು ಅವರ ಪತಿಯ ಕೈ ಬರಹದಲ್ಲಿದ್ದ ಒಂದು ಪತ್ರವಾಗಿತ್ತು. ಪತ್ರವನ್ನು ಓದುತ್ತಾ ಹೋದಂತೆ ಅವರ ಕಣ್ಣುಗಳು ತೆವಗೊಂಡವು. ಅದರಲ್ಲಿದ್ದದ್ದು ಹೀಗೆ: ಭವಿಷ್ಯದಲ್ಲಿ ನಮ್ಮ ಕುಟುಂಬ ಯಾವಾಗಲಾದರೂ ಸಂಕಷ್ಟಕ್ಕೆ ಸಿಲುಕಿದರೆ ಮಾತ್ರ ಈ ಕಡತವನ್ನು ತೆರೆಯಬೇಕು. ಇದರೊಳಗೆ ಇರುವ ಮಾಹಿತಿಯು ವಿಶ್ವಾಸಾರ್ಹ ವ್ಯಕ್ತಿಗಳ ಕೈಗೆ ಮಾತ್ರ ತಲುಪಬೇಕು ಅಂತ. ಆ ಪತ್ರದ ಜೊತೆಗೆ ಕೆಲವು ಹೂಡಿಕೆಗಳಿಗೆ ಸಂಬಂಧಿಸಿದ ದಾಖಲೆಗಳು ಇದ್ದವು. ಹಲವು ವರ್ಷಗಳ ಹಿಂದೆ ವಿಶಾಲಮ್ಮನವರ ಪತಿ ಜೀವಂತವಾಗಿದ್ದಾಗ ಅವರು ಒಂದು ಸಣ್ಣ ಕೈಗಾರಿಕೆಯಲ್ಲಿ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಿದ್ದರು. ಆ ಸಮಯದಲ್ಲಿ ಆ ಹೂಡಿಕೆಯ ಕಡೆ ಯಾರೂ ವಿಶೇಷ ಗಮನ ಕೊಡಲಿಲ್ಲ, ಏಕೆಂದರೆ ಅದು ತುಂಬ ಚಿಕ್ಕ ಮೊತ್ತದ ಹೂಡಿಕೆಯಾಗಿ ಕಾಣಿಸುತ್ತಿತ್ತು. ಆದರೆ ಕಾಲ ಕಳೆದಂತೆ ಆ ಸಣ್ಣ ಕೈಗಾರಿಕೆಯೇ ದೊಡ್ಡ ಕಂಪನಿಯಾಗಿ ಬೆಳೆಯಿತು. ಇದೀಗ ಆ ಹೂಡಿಕೆಯ ಮೌಲ್ಯ ಕೋಟ್ಯಾಂತರ ರೂಪಾಯಿಗಳಿಗೆ ಏರಿತ್ತು.
ಈ ವಿಷಯವನ್ನು ಓದಿದ ತಕ್ಷಣ ಇಬ್ಬರ ಮಕ್ಕಳ ಕಣ್ಣುಗಳು ಹೊಳೆಯತೊಡಗಿದವು. ಇಲ್ಲಿಯವರೆಗೆ ಭಯದಿಂದ ಬಿಳಿಚಿಕೊಂಡಿದ್ದ ಅವರ ಮುಖಗಳಲ್ಲಿ ಇದ್ದಕ್ಕಿದ್ದಂತೆ ಲೋಭ ಕಾಣಿಸತೊಡಗಿತು. ಧನಂಜಯ್ ಆತುರದಿಂದ, ಅಂದರೆ ಈ ಎಲ್ಲ ಆಸ್ತಿ ಈಗ ನಮ್ಮದೇ ಅಲ್ವಾ ಅಂತ ಕೇಳಿದನು. ಆ ಪ್ರಶ್ನೆ ಕೇಳಿದ ವಿಶಾಲಮ್ಮ ಮೊದಲ ಬಾರಿಗೆ ಮಗನ ಕಣ್ಣನ್ನು ನೇರವಾಗಿ ನೋಡಿದರು. ಆ ನೋಟದಲ್ಲಿ ವರ್ಷಗಳ ನೋವು, ನಿರಾಸೆ ಮತ್ತು ಬೇಸರ ತುಂಬಿಕೊಂಡಿತು. ಆದರೆ ಅವರು ಯಾವುದೇ ಉತ್ತರ ನೀಡಲಿಲ್ಲ. ದೇವೇಂದ್ರ ಮುಂದಿನ ದಾಖಲೆಗಳನ್ನು ಅವರ ಮುಂದೆ ಇಟ್ಟನು. ಅದರಲ್ಲೊಂದು ವಿಶೇಷ ಷರತ್ತು ಬರೆಯಲಾಗಿತ್ತು. ಆ ಹೂಡಿಕೆಯ ಹಣ ಮತ್ತು ಆಸ್ತಿಯ ಹಕ್ಕು ಕೇವಲ ವಿಶಾಲ ದೇವಿಯವರನ್ನು ಗೌರವದಿಂದ ನೋಡಿಕೊಂಡು ಅವರ ಆರೈಕೆ ಮಾಡಿರುವ ವ್ಯಕ್ತಿಗೆ ಮಾತ್ರ ಸಿಗಬೇಕು ಅಂತ. ಈ ಷರತ್ತನ್ನು ಅವರ ಪತಿಯು ಕಾನೂನುಬದ್ಧವಾಗಿ ನೋಂದಾಯಿಸಿದ್ದರು. ಅವರು ತಮ್ಮ ದಾಖಲೆಯಲ್ಲಿ ಹೀಗೆ ಬರೆದಿದ್ದರು: ಕುಟುಂಬದಲ್ಲಿ ಮಾನವೀಯತೆ ಉಳಿದಿರುವಾಗ ಮಾತ್ರ ಹಣಕ್ಕೆ ನಿಜವಾದ ಮೌಲ್ಯ ಇರುತ್ತದೆ. ವಿಶಾಲ ದೇವಿಯವರನ್ನು ಯಾರಾದರೂ ನಿರ್ಲಕ್ಷ್ಯ ಮಾಡಿದ್ದರೆ ಅಥವಾ ಮೋಸ ಮಾಡಿದ್ದರೆ ಅವರಿಗೆ ಈ ಆಸ್ತಿಯ ಮೇಲೆ ಯಾವುದೇ ಹಕ್ಕು ಇರುವುದಿಲ್ಲ ಅಂತ. ಈ ಸಾಲುಗಳನ್ನು ಓದಿದ ಕೂಡಲೇ ಕೊಠಡಿಯ ವಾತಾವರಣವೇ ಬದಲಾಯಿತು. ಧನಂಜಯ್ ಮತ್ತು ಶಂಕರ್ ಮುಖದಲ್ಲಿದ್ದ ಹೊಳಪು ಕ್ಷಣಾರ್ಧದಲ್ಲಿ ಮಾಯವಾಯಿತು. ಇಬ್ಬರು ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡತೊಡಗಿದರು. ಏನು ಮಾಡಬೇಕು ಎಂಬುದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ಏಕೆಂದರೆ ಕಳೆದ 2 ವರ್ಷಗಳಲ್ಲಿ ಅವರು ಮಾಡಿದ ಎಲ್ಲ ತಪ್ಪುಗಳ ಸಾಕ್ಷಿಗಳು ಹೊರಬರಬಹುದು ಎಂಬ ಭಯ ಅವರ ಮನಸ್ಸಿನಲ್ಲಿ ಮನೆ ಮಾಡಿತ್ತು. ವಿಶಾಲಮ್ಮ ಶಾಂತವಾಗಿಯೇ ಕುಳಿತಿದ್ದರು. ಸ್ವಲ್ಪ ಸಮಯದ ನಂತರ ಅವರು ನಿಧಾನ ಸ್ವರದಲ್ಲಿ, ಮಗನೇ ದೇವೇಂದ್ರ, ಈ ದಾಖಲೆಗಳಲ್ಲಿರುವ ವಿಷಯಗಳನ್ನು ಈಗಲೂ ಸಾಬೀತುಪಡಿಸಬಹುದೇ ಅಂತ ಕೇಳಿದರು. ದೇವೇಂದ್ರ ತಲೆಯಾಡಿಸಿ, ಹೌದು ಅಮ್ಮ, ಕಂಪನಿಯ ದಾಖಲೆಗಳು, ಬ್ಯಾಂಕ್ ವಿವರಗಳು ಮತ್ತು ಕಾನೂನು ಸಂಬಂಧಿತ ಕಡತಗಳು ಇಂದಿಗೂ ಸುರಕ್ಷಿತವಾಗಿವೆ. ಅಗತ್ಯವಿದ್ದರೆ ಸಂಪೂರ್ಣ ಸತ್ಯವನ್ನು ಹೊರತರಬಹುದು ಅಂತ ಹೇಳಿದನು. ಅದನ್ನು ಕೇಳಿದ ಕೂಡಲೇ ಶಂಕರ್ ಹಣೆಯಲ್ಲಿ ಬೆವರು ಮೂಡಿತು. ಅವನಿಗೆ ತನ್ನ ಎಲ್ಲ ತಪ್ಪುಗಳು ನೆನಪಾಗತೊಡಗಿದವು. ಅಮ್ಮನ ಪಿಂಚಣಿಯ ಹಣವನ್ನು ತಮ್ಮ ಹಕ್ಕು ಎಂದು ಭಾವಿಸಿದ್ದು, ಅಮ್ಮ ಸಂತೋಷವಾಗಿದ್ದಾರೆಯೇ ಇಲ್ಲವೇ ಎಂದು ಎಂದಿಗೂ ಕೇಳದಿದ್ದದ್ದು, ಅವರ ಅಗತ್ಯಗಳನ್ನು ನಿರ್ಲಕ್ಷಿಸಿದ್ದು, ಎಲ್ಲವೂ ಒಂದೊಂದಾಗಿ ಅವನ ಕಣ್ಣ ಮುಂದೆ ಮೂಡತೊಡಗಿದವು. ಅಷ್ಟರಲ್ಲಿ ವಿಶಾಲಮ್ಮನವರ ದೃಷ್ಟಿ ತಮ್ಮ ಪತಿಯ ಪತ್ರದ ಕೊನೆಯ ಭಾಗದ ಮೇಲೆ ಬಿದ್ದಿತು. ಅಲ್ಲಿ ಒಂದು ಸಾಲು ಬರೆಯಲಾಗಿತ್ತು: ನನ್ನ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವು ಮೂಡುವ ದಿನ ಈ ಆಸ್ತಿ ಅವರಿಗೆ ಹಣಕ್ಕಿಂತಲೂ ದೊಡ್ಡ ಪಾಠವಾಗಲಿದೆ ಅಂತ. ಆ ಸಾಲನ್ನು ಓದಿದ ಕೂಡಲೇ ವಿಶಾಲಮ್ಮನವರ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅವರಿಗೆ ಕೋಟ್ಯಾಂತರ ರೂಪಾಯಿಗಳ ಆಸ್ತಿ ಸಿಕ್ಕ ಸಂತೋಷ ಇರಲಿಲ್ಲ. ಬದಲಾಗಿ ತಮ್ಮ ಪತಿಯು ಹಲವು ವರ್ಷಗಳ ಹಿಂದೆಯೇ ಇಂತಹ ದಿನ ಬರಬಹುದು ಎಂದು ಊಹಿಸಿದ್ದರೇನೋ ಎಂಬ ನೋವು ಹೆಚ್ಚಾಗಿತ್ತು. ಇನ್ನೊಂದೆಡೆ ಧನಂಜಯ್ ಮತ್ತು ಶಂಕರ್ ಮೊದಲ ಬಾರಿಗೆ ತಮ್ಮ ಕೃತ್ಯಗಳ ಬಗ್ಗೆ ಗಂಭೀರವಾಗಿ ಯೋಚಿಸಲು ಆರಂಭಿಸಿದರು. ಆದರೆ ಕೇವಲ ಪಶ್ಚಾತ್ತಾಪ ಸಾಕಾಗುತ್ತದೆಯೇ? ವರ್ಷಗಳಿಂದ ಒಡೆದು ಹೋಗಿದ್ದ ನಂಬಿಕೆಯನ್ನು ಇಷ್ಟು ಸುಲಭವಾಗಿ ಮತ್ತೆ ಜೋಡಿಸಬಹುದೇ? ಮತ್ತೆ ಅದೇ ದೊಡ್ಡ ಪ್ರಶ್ನೆ, ಅಂದರೆ ವಿಶಾಲಮ್ಮ ತಮ್ಮ ಮಕ್ಕಳನ್ನು ಕ್ಷಮಿಸಲು ಸಾಧ್ಯವಾಗುತ್ತದೆಯೇ ಅಂತ. ಮುಂದಿನ ದಿನಗಳಲ್ಲಿ ಈ ಪ್ರಶ್ನೆಗಳ ಉತ್ತರವೇ ಇಡೀ ಕುಟುಂಬದ ಭವಿಷ್ಯವನ್ನು ನಿರ್ಧರಿಸಲಿತ್ತು. ಆ ರಾತ್ರಿ ಮನೆಯಲ್ಲಿ ಯಾರ ಕಣ್ಣಿಗೂ ನಿದ್ರೆ ಬರಲಿಲ್ಲ. ವಿಶಾಲಮ್ಮ ತಮ್ಮ ಕೊಠಡಿಯಲ್ಲಿ ಕುಳಿತಿದ್ದರು. ಅವರ ಮುಂದೆ ಪತಿಯ ಹಳೆಯ ಪತ್ರ ತೆರೆದ ಸ್ಥಿತಿಯಲ್ಲೇ ಇದ್ದಿತು. ಇನ್ನೊಂದೆಡೆ ಧನಂಜಯ್ ಮತ್ತು ಶಂಕರ್ ತಮ್ಮ ತಮ್ಮ ಕೊಠಡಿಗಳಲ್ಲಿ ಅಸ್ವಸ್ಥ ಮನಸ್ಸಿನಿಂದ ಅಲೆದಾಡುತ್ತಿದ್ದರು. ಮೊದಲ ಬಾರಿಗೆ ಅವರಿಗೆ ಒಂದು ಸತ್ಯ ಅರ್ಥವಾಗತೊಡಗಿತು. ಇಲ್ಲಿಯವರೆಗೆ ಅವರು ದುರ್ಬಲ ಮತ್ತು ಅಸಹಾಯಕರಂತೆ ಭಾವಿಸಿದ್ದ ತಾಯಿಯ ಕೈಯಲ್ಲಿಯೇ ಈಗ ತಮ್ಮ ಭವಿಷ್ಯದ ದೊಡ್ಡ ಕೀಲಿ ಇದೆ ಅಂತ. ಆದರೆ ವಿಶಾಲಮ್ಮನವರ ಮನಸ್ಸಿನಲ್ಲಿ ಆಸ್ತಿ ಅಥವಾ ಹಣದ ಬಗ್ಗೆ ಯಾವುದೇ ಆಸೆ ಇರಲಿಲ್ಲ. ಅವರ ಹೃದಯದಲ್ಲಿ ಇದ್ದದ್ದು ಒಂದೇ ಒಂದು ನೋವು, ನಂಬಿಕೆ ಮುರಿದ ನೋವು. ಮರುದಿನ ಬೆಳಗ್ಗೆ ಎಲ್ಲರೂ ಉಪಹಾರದ ಮೇಜಿನ ಬಳಿ ಕುಳಿತಿದ್ದಾಗ ವಿಶಾಲಮ್ಮ ಒಂದು ಮಾತು ಹೇಳಿದರು. ಅದನ್ನು ಕೇಳಿ ಮನೆಯವರು ಬೆರಗಾದರು. ಅವರು ಶಾಂತ ಸ್ವರದಲ್ಲಿ, ಇಂದು ಮಧ್ಯಾಹ್ನ ಎಲ್ಲರೂ ಮನೆಯ ಹಾಲ್ನಲ್ಲಿ ಸೇರಿ ನಾನು ನಿಮ್ಮೆಲ್ಲರ ಜೊತೆ ಕೆಲವು ಮಾತುಗಳನ್ನು ಆಡಬೇಕು ಅಂತ ಹೇಳಿದರು. ಅವರ ಧ್ವನಿಯಲ್ಲಿ ಹಲವು ವರ್ಷಗಳಿಂದ ಕಾಣೆಯಾಗಿದ್ದ ಆತ್ಮವಿಶ್ವಾಸ ಮರಳಿ ಬಂದಿತ್ತು. ಮಧ್ಯಾಹ್ನ ಎಲ್ಲರೂ ಹಾಲ್ನಲ್ಲಿ ಸೇರಿದರು. ದೇವೇಂದ್ರ ಕೂಡ ಬಂದಿದ್ದನು. ವಿಶಾಲಮ್ಮ ನಿಧಾನವಾಗಿ ಮಾತನಾಡಲು ಆರಂಭಿಸಿದರು. ಅವರು ಯಾರ ಮೇಲೆಯೂ ಆರೋಪ ಮಾಡಲಿಲ್ಲ, ಯಾರನ್ನೂ ಅವಮಾನಿಸಲಿಲ್ಲ. ಬದಲಾಗಿ ತಮ್ಮ ಜೀವನದ ಕಥೆಯನ್ನೇ ಹೇಳಲು ಆರಂಭಿಸಿದರು. ಗಂಡ ತೀರಿಕೊಂಡ ನಂತರ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕಾಗಿ ಹೇಗೆ ತಮ್ಮ ಎಲ್ಲ ಕನಸುಗಳನ್ನು ತ್ಯಾಗ ಮಾಡಿದರು ಎಂಬುದನ್ನು ವಿವರಿಸಿದರು. ತಮ್ಮ ಅಗತ್ಯಗಳನ್ನು ಯಾವಾಗಲೂ ಕೊನೆಯ ಸ್ಥಾನದಲ್ಲಿಯೇ ಇಟ್ಟಿದ್ದ ಬಗ್ಗೆ ಹೇಳಿದರು. ಧನಂಜಯನನ್ನ ಕಾಲೇಜಿಗೆ ಕಳಿಸಲು ತಮ್ಮ ತಾಯಿಯಿಂದ ಬಂದಿದ್ದ ಚಿನ್ನದ ಬಳೆಗಳನ್ನು ಮಾರಬೇಕಾದ ದಿನವನ್ನು ನೆನಪಿಸಿಕೊಂಡರು. ನಂತರ ಶಂಕರ್ಗೆ ಉದ್ಯೋಗ ಸಿಗುವವರೆಗೂ ಎದುರಿಸಿದ ಕಷ್ಟಗಳನ್ನು ವಿವರಿಸಿದರು. ಕೊಠಡಿಯಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರೂ ಮೌನವಾಗಿದ್ದರು. ಅವರ ಮಾತುಗಳನ್ನು ಕೇಳುತ್ತಾ ಎಲ್ಲರೂ ತಲೆ ತಗ್ಗಿಸಿ ಕುಳಿತಿದ್ದರು. ನಂತರ ವಿಶಾಲಮ್ಮ ತಮ್ಮ ಪರ್ಸ್ನಿಂದ ಬ್ಯಾಂಕ್ ಪಾಸ್ಬುಕ್ ತೆಗೆದು ಮೇಜಿನ ಮೇಲೆ ಇಟ್ಟು, ನಿನ್ನೆ ನಾನು ಬ್ಯಾಂಕಿಗೆ ಹೋಗಿದ್ದೆ ಎಂದು ಹೇಳಿದರು. ಈ ಮಾತು ಕೇಳುತ್ತಿದ್ದಂತೆಯೇ ಇಬ್ಬರು ಮಕ್ಕಳ ಮುಖಗಳು ಕೆಳಗೆ ಬಿದ್ದವು. ಅವರಿಗೆ ಏನಾಗಲಿದೆ ಎಂಬುದು ಅರ್ಥವಾಗಿತ್ತು.
ವಿಶಾಲಮ್ಮ ಮುಂದುವರೆಸಿದರು. ಕಳೆದ 2 ವರ್ಷಗಳಿಂದ ನನ್ನ ಪಿಂಚಣಿಯ ಹಣ ಎಲ್ಲಿಗೆ ಹೋಗುತ್ತಿದೆ ಎಂಬುದು ಈಗ ನನಗೆ ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಹೇಳಿದರು. ಕೊಠಡಿಯಲ್ಲಿ ಎಷ್ಟು ಗಾಢ ಮೌನ ಆವರಿಸಿತು ಎಂದರೆ ಗೋಡೆಯ ಮೇಲಿದ್ದ ಗಡಿಯಾರದ ಟಿಕ್ ಟಿಕ್ ಶಬ್ದವೂ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಸೊಸೆಯರು ಮೊದಲ ಬಾರಿಗೆ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಧನಂಜಯ್ ಏನೋ ಹೇಳಲು ಪ್ರಯತ್ನಿಸಿದನು, ಆದರೆ ಅವನ ಬಾಯಿಂದ ಒಂದು ಪದವೂ ಹೊರಬರಲಿಲ್ಲ. ವಿಶಾಲಮ್ಮ ಕಣ್ಣೀರನ್ನ ತಡೆದುಕೊಳ್ಳುತ್ತಾ, ನನಗೆ ಹಣದ ಬಗ್ಗೆ ದುಃಖವಿಲ್ಲ. ನೀವು ಕೇಳಿದ್ದರೆ ನಾನು ಸಂತೋಷದಿಂದಲೇ ಕೊಡುತ್ತಿದ್ದೆ. ಸ್ವಲ್ಪ ಕ್ಷಣ ನಿಂತು ಅವರು ಮತ್ತೆ, ಆದರೆ ನನಗೆ ನೋವು ಆಗಿದ್ದು ನನ್ನ ಹಣ ಹೋಗಿದ್ದರಿಂದ ಅಲ್ಲ, ನನ್ನದೇ ಮಕ್ಕಳು ನನ್ನಿಂದ ಸತ್ಯವನ್ನ ಮರೆಮಾಚಿದ್ದು ಅಂತ ಹೇಳುವಷ್ಟರಲ್ಲಿ ಅವರ ಧ್ವನಿ ನಡುಗತೊಡಗಿತು. ಅವರು ಮುಂದೆ ಮಾತನಾಡುತ್ತಾ, ನಿಮ್ಮ ತಂದೆ ತೀರಿಕೊಂಡಾಗ ನನ್ನ ಮಕ್ಕಳು ಯಾವತ್ತೂ ನನ್ನ ತಲೆ ತಗ್ಗದಂತೆ ನೋಡಿಕೊಳ್ಳುತ್ತಾರೆ ಎಂದು ನಾನು ಭಾವಿಸಿದ್ದೆ. ಆದರೆ ಇಂದು ನನ್ನದೇ ಮನೆಯಲ್ಲಿ ನಾನು ಪರಕೀಯರ ಭಾವನೆ ಅನುಭವಿಸುತ್ತಿದ್ದೇನೆ ಅಂತ ಹೇಳಿದರು. ಈ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಶಂಕರನ ಕಣ್ಣುಗಳು ತುಂಬಿಕೊಂಡವು. ಮೊದಲ ಬಾರಿಗೆ ಅವನಿಗೆ ಅರ್ಥವಾಗಿತ್ತು ತಾಯಿಯ ನೋವು ಹಣಕ್ಕಿಂತಲೂ ದೊಡ್ಡದು ಎಂದು. ವಿಶಾಲಮ್ಮ ಯಾರನ್ನು ತಪ್ಪಿತಸ್ಥರೆಂದು ಆರೋಪಿಸಲಿಲ್ಲ. ಅವರು ಕೇವಲ, ನಾನು ನಿಮ್ಮ ಜಾಗದಲ್ಲಿ ಇದ್ದು ನೀವು ನನ್ನ ಜಾಗದಲ್ಲಿ ಇದ್ದಿದ್ದರೆ ನೀವು ನನ್ನನ್ನು ಕ್ಷಮಿಸಬಹುದಿದ್ದೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದರು. ಆ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇರಲಿಲ್ಲ. ಆ ದಿನ ಮೊದಲ ಬಾರಿಗೆ ಇಬ್ಬರು ಮಕ್ಕಳಿಗೂ ತಮ್ಮ ಕೃತ್ಯಗಳ ಭಾರ ಅರ್ಥವಾಗತೊಡಗಿತು. ಆದರೆ ಕತೆ ಅಲ್ಲಿಯೇ ಮುಗಿಯಲಿಲ್ಲ. ಏಕೆಂದರೆ ಸತ್ಯವನ್ನು ಒಪ್ಪಿಕೊಳ್ಳುವುದು ಒಂದು ವಿಷಯವಾದರೆ ಅದನ್ನು ಸರಿಪಡಿಸುವುದು ಮತ್ತೊಂದು ವಿಷಯವಾಗಿತ್ತು. ಈಗ ಆ ಕುಟುಂಬವು ತಮ್ಮ ಸಂಬಂಧಗಳ ನಿಜವಾದ ಪರೀಕ್ಷೆ ಎದುರಿಸಬೇಕಾದ ದಾರಿಯಲ್ಲಿ ನಡೆಯಬೇಕಿತ್ತು. ವಿಶಾಲಾದೇವಿಯವರ ಮಾತುಗಳ ನಂತರ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು. ಮೊದಲು ಪ್ರತಿ ಸಂಜೆ ಟಿವಿಯ ಸದ್ದು, ನಗು ಮಾತುಗಳು ಮತ್ತು ಮೊಬೈಲ್ಗಳ ರಿಂಗಣಿಸುವ ಶಬ್ದಗಳಿಂದ ಮನೆ ತುಂಬಿರುತ್ತಿತ್ತು. ಆದರೆ ಈಗ ಮನೆಯಲ್ಲಿ ವಿಚಿತ್ರವಾದ ಮೌನ ನೆಲೆಸಿತ್ತು. ಧನಂಜಯ್ ಮತ್ತು ಶಂಕರ್ ತಮ್ಮ ತಮ್ಮ ಕೆಲಸಗಳಿಗೆ ಹೋಗುತ್ತಿದ್ದರು. ಆದರೆ ಅವರ ಮುಖಗಳಲ್ಲಿ ಮೊದಲಿನ ನಿರಾಳತೆ ಇರಲಿಲ್ಲ. ತಾಯಿಯ ಮಾತುಗಳು ಮತ್ತೆ ಮತ್ತೆ ಅವರ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು. ವಿಶೇಷವಾಗಿ ಆ ಒಂದು ಪ್ರಶ್ನೆ, ನಾನು ನಿಮ್ಮ ಜಾಗದಲ್ಲಿ ಇದ್ದು ನೀವು ನನ್ನ ಜಾಗದಲ್ಲಿ ಇದ್ದಿದ್ದರೆ ನೀವು ನನ್ನನ್ನು ಕ್ಷಮಿಸಬಹುದಿತ್ತೆ. ಈ ಪ್ರಶ್ನೆ ಅವರ ಹೃದಯದ ಆಳಕ್ಕೆ ಇಳಿದಿತ್ತು. 3 ದಿನಗಳ ಕಾಲ ವಿಶಾಲಮ್ಮ ಯಾರಿಗೂ ಯಾವುದೇ ದೂರು ನೀಡಲಿಲ್ಲ. ಮೊದಲಿನಂತೆಯೇ ತಮ್ಮ ಕೆಲಸಗಳನ್ನು ಮಾಡುತ್ತಿದ್ದರು. ಆದರೆ ಈಗ ಮನೆಯವರು ಅವರನ್ನು ಬೇರೆ ದೃಷ್ಟಿಯಿಂದ ನೋಡತೊಡಗಿದರು. 4ನೆಯ ದಿನ ಬೆಳಗ್ಗೆ ಒಂದು ಅನಿರೀಕ್ಷಿತ ಘಟನೆ ನಡೆಯಿತು. ಧನಂಜಯ್ ಬ್ಯಾಂಕಿಗೆ ಹೋಗಿ ತನ್ನ ಉಳಿತಾಯದ ಹಣದಿಂದ ದೊಡ್ಡ ಮೊತ್ತವನ್ನು ತೆಗೆದುಕೊಂಡು ನೇರವಾಗಿ ತಾಯಿಯ ಕೊಠಡಿಗೆ ಬಂದನು. ಅವನು ಹಣವನ್ನು ಮೇಜಿನ ಮೇಲೆ ಇಟ್ಟನು. ವಿಶಾಲಮ್ಮ ಆಶ್ಚರ್ಯದಿಂದ ಅವನ ಕಡೆ ನೋಡಿದರು. ಧನಂಜಯ್ ತಲೆ ತಗ್ಗಿಸಿಕೊಂಡಿದ್ದನು. ಅವನು ನಿಧಾನ ಸ್ವರದಲ್ಲಿ, ಅಮ್ಮ, ಇದು ನಿಮ್ಮ ಪಿಂಚಣಿಯ ಹಣದ ಒಂದು ಸಣ್ಣ ಭಾಗ ಮಾತ್ರ. ಉಳಿದ ಹಣವನ್ನು ನಿಧಾನವಾಗಿ ಹಿಂತಿರುಗಿಸುತ್ತೇನೆ ಅಂತ ಹೇಳಿದನು. ವಿಶಾಲಮ್ಮ ಕೆಲವು ಕ್ಷಣಗಳ ಕಾಲ ಅವನತ್ತ ನೋಡುತ್ತಿದ್ದರು. ನಂತರ ಅವರು ಹಣವನ್ನು ತೆಗೆದುಕೊಳ್ಳದೆ ಮತ್ತೆ ಅವನ ಕಡೆ ತಳ್ಳಿ ಶಾಂತ ಧ್ವನಿಯಲ್ಲಿ, ನನಗೆ ಹಣ ಬೇಡ ಮಗನೇ, ಕಳೆದು ಹೋದ ನಂಬಿಕೆ ಮತ್ತೆ ಬೇಕು ಅಂತ ಹೇಳಿದರು. ಈ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಧನಂಜಯನ ಕಣ್ಣುಗಳು ತುಂಬಿಕೊಂಡವು. ಇನ್ನೊಂದೆಡೆ ಶಂಕರ್ ಕೂಡ ಒಳಗೆ ಕುಸಿಯತೊಡಗಿದ್ದನು. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಅವನು ಬಹಳ ಹೊತ್ತು ಜಾಗೃತನಾಗಿಯೇ ಮಲಗಿದ್ದನು. ಅವನಿಗೆ ಹಲವಾರು ಘಟನೆಗಳು ನೆನಪಾಗತೊಡಗಿದವು. ತಾಯಿಯ ಔಷಧಿ ಖರೀದಿಸುವ ಮುನ್ನ ಹಲವಾರು ಬಾರಿ ಯೋಚಿಸುತ್ತಿದ್ದದ್ದು, ಆದರೆ ತಾನು ಸ್ನೇಹಿತರ ಜೊತೆ ದುಬಾರಿ ಹೋಟೆಲ್ಗಳಲ್ಲಿ ಊಟ ಮಾಡುತ್ತಿದ್ದದ್ದು, ಇವೆಲ್ಲವೂ ಅವನ ಮನಸ್ಸನ್ನು ಕಾಡತೊಡಗಿದವು. ಮರುದಿನ ಅವನು ತನ್ನ ಮಕ್ಕಳನ್ನು ಕರೆದುಕೊಂಡು ತಾಯಿಯ ಕೊಠಡಿಗೆ ಬಂದನು ಮತ್ತು ತನ್ನ ಮಕ್ಕಳಿಗೆ, ಅಜ್ಜಿಯವರ ಬಳಿ ಕ್ಷಮೆ ಕೇಳಿ ಅಂತ ಹೇಳಿದನು. ಮಕ್ಕಳಿಗೆ ಏನೂ ಅರ್ಥವಾಗಲಿಲ್ಲ. ಆದರೂ ತಮ್ಮ ಮುಗ್ಧ ಮನಸ್ಸಿನಿಂದ ಅವರು ಅಜ್ಜಿಯ ಕಾಲುಗಳಿಗೆ ನಮಸ್ಕರಿಸಿದರು. ಆ ದೃಶ್ಯವನ್ನು ಕಂಡ ವಿಶಾಲಮ್ಮನವರ ಕಣ್ಣುಗಳು ತೆವಗೊಂಡವು. ಆಗ ಅವರಿಗೆ ಅನಿಸಿತು, ತಮ್ಮ ಮಕ್ಕಳಲ್ಲಿ ತಾವು ನೀಡಿದ ಸಂಸ್ಕಾರಗಳು ಇನ್ನೂ ಸಂಪೂರ್ಣವಾಗಿ ಸತ್ತು ಹೋಗಿಲ್ಲ ಎಂದು. ಅಷ್ಟರಲ್ಲಿ ದೇವೇಂದ್ರ ಫೋನಿನಲ್ಲಿ ಮತ್ತೊಂದು ಮಹತ್ವದ ವಿಷಯವನ್ನು ತಿಳಿಸುತ್ತಾ, ಕಾನೂನು ಪ್ರಕ್ರಿಯೆ ಆರಂಭವಾಗುವ ಮೊದಲು ಕಂಪನಿಯ ಪ್ರತಿನಿಧಿಗಳು ಕೆಲವೇ ದಿನಗಳಲ್ಲಿ ಇಲ್ಲಿ ಬರಲಿದ್ದಾರೆ. ಅವರು ವಿಶಾಲಾದೇವಿಯವರ ಆರೈಕೆ ಮತ್ತು ಗೌರವ ಈ ಮನೆಯಲ್ಲಿ ಹೇಗೆ ನಡೆಯುತ್ತಿದೆ ಎಂಬುದನ್ನು ಪರಿಶೀಲಿಸಲಿದ್ದಾರೆ ಅಂತ ಹೇಳಿದನು. ಈ ವಿಷಯ ಗೊತ್ತಾಗುತ್ತಿದ್ದಂತೆಯೇ ಇಬ್ಬರು ಮಕ್ಕಳ ಹೃದಯದ ಬಡಿತ ಹೆಚ್ಚಾಯಿತು. ಇನ್ನು ಕೇವಲ ತೋರಿಕೆಯ ಪ್ರೀತಿ, ವರ್ಷಗಳ ನಿರ್ಲಕ್ಷ್ಯವನ್ನು ಕೆಲವೇ ದಿನಗಳ ಸೇವೆಯಿಂದ ಮುಚ್ಚಿ ಹಾಕಲು ಸಾಧ್ಯವಿಲ್ಲ ಎಂಬುದು ಅವರಿಗೆ ಅರ್ಥವಾಯಿತು. ಆದರೆ ಈ ಬಾರಿ ಅವರ ಮನಸ್ಸಿನಲ್ಲಿ ಭಯಕ್ಕಿಂತ ಪಶ್ಚಾತ್ತಾಪವೇ ಹೆಚ್ಚಾಗಿತ್ತು. ತಾಯಿ ತಮ್ಮನ್ನು ಕ್ಷಮಿಸದಿದ್ದರೆ ಜಗತ್ತಿನ ಯಾವ ಆಸ್ತಿಯೂ ನಿಜವಾದ ಸಂತೋಷ ನೀಡಲಾರದು ಎಂಬುದನ್ನು ಅವರು ಅರಿತುಕೊಂಡಿದ್ದರು. ಇನ್ನೊಂದೆಡೆ ವಿಶಾಲಮ್ಮ ತಮ್ಮ ಕೊಠಡಿಯಲ್ಲಿ ಕುಳಿತು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು. ತಮ್ಮ ಮಕ್ಕಳು ನಿಜವಾಗಿಯೂ ಬದಲಾಗಲಿ ಎಂಬುದೇ ಅವರ ಆಶಯವಾಗಿತ್ತು.
ಏಕೆಂದರೆ ಪ್ರತಿಯೊಬ್ಬ ತಾಯಿಯಂತೆ ಅವರ ಹೃದಯವು ಶಿಕ್ಷೆಗಿಂತ ಮಕ್ಕಳ ಒಳ್ಳೆಯದನ್ನೇ ಬಯಸುತ್ತಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಮತ್ತೊಂದು ದೊಡ್ಡ ಸತ್ಯ ಹೊರಬರಲಿತ್ತು. ಆ ಸತ್ಯ ಈ ಕುಟುಂಬದ ಪರೀಕ್ಷೆಯನ್ನು ಇನ್ನಷ್ಟು ಕಠಿಣಗೊಳಿಸಬೇಕಾಗಿತ್ತು. ಆಗ ಮಾತ್ರ ಮಕ್ಕಳ ಪಶ್ಚಾತ್ತಾಪ ನಿಜವೇ ಅಥವಾ ಆಸ್ತಿ ಕಳೆದುಕೊಳ್ಳುವ ಭಯವೇ ಎಂಬುದು ಸ್ಪಷ್ಟವಾಗಬೇಕಿತ್ತು. ವಿಶಾಲಾದೇವಿಯವರ ಮನೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಕಂಡುಬಂದ ಬದಲಾವಣೆ ಕೇವಲ ವರ್ತನೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಧನಂಜಯ್ ಮತ್ತು ಶಂಕರ್ ನಿಜವಾಗಿಯೂ ತಮ್ಮ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಅವರು ತಾಯಿಯ ಕೊಠಡಿಯಲ್ಲಿ ಕುಳಿತು ಮಾತನಾಡುತ್ತಿದ್ದರು. ಅವರ ಔಷಧಿಗಳ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು. ಹಲವು ವರ್ಷಗಳ ನಂತರ ತಾಯಿಯೊಂದಿಗೆ ಸಮಯ ಕಳೆಯಲು ಆರಂಭಿಸಿದ್ದರು. ಆದರೆ ವಿಶಾಲಮ್ಮನವರ ಹೃದಯದ ಗಾಯಗಳು ತುಂಬ ಆಳವಾಗಿದ್ದವು. ಅವು ಗುಣವಾಗಲು ಸಮಯ ಬೇಕಾಗಿತ್ತು. ಅಷ್ಟರಲ್ಲಿ ಒಂದು ಬೆಳಗ್ಗೆ ದೇವೇಂದ್ರ ಮತ್ತೆ ಮನೆಗೆ ಬಂದನು. ಈ ಬಾರಿ ಅವನ ಮುಖದಲ್ಲಿ ಗಂಭೀರತೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವನು ಎಲ್ಲರನ್ನ ಸಭಾಂಗಣಕ್ಕೆ ಕರೆಯಿಸಿ ಒಂದು ಹೊಸ ದಾಖಲೆಯನ್ನು ಮೇಜಿನ ಮೇಲೆ ಇಟ್ಟನು. ಆ ದಾಖಲೆ ವಿಶಾಲಮ್ಮನವರ ದಿವಂಗತ ಪತಿಯ ಹೂಡಿಕೆ ಮಾಡಿದ್ದ ಕಂಪನಿಯಿಂದ ಬಂದಿತ್ತು. ಧನಂಜಯ್ ಅದನ್ನು ಓದಲು ಆರಂಭಿಸಿದನು. ಕೆಲವೇ ಕ್ಷಣಗಳಲ್ಲಿ ಅವನ ಕೈಗಳು ನಡುಗತೊಡಗಿದವು. ಅದರಲ್ಲಿದ್ದ ಮಾಹಿತಿ ಹೀಗಿತ್ತು: ಅಂತಿಮ ನಿರ್ಧಾರ ಕೈಗೊಳ್ಳುವ ಮೊದಲು ಕಂಪನಿಯ ಸ್ವತಂತ್ರ ತನಿಖಾ ತಂಡವು ಕಳೆದ 5 ವರ್ಷಗಳ ಕುಟುಂಬದ ವರ್ತನೆ, ಹಣಕಾಸಿನ ವ್ಯವಹಾರಗಳು ಮತ್ತು ವಿಶಾಲದೇವಿಯವರ ಆರೈಕೆಯ ದಾಖಲೆಗಳನ್ನು ಪರಿಶೀಲಿಸಲಿದೆ. ಒಂದು ವೇಳೆ ಅವರ ಮೇಲೆ ಆರ್ಥಿಕ ಅಥವಾ ಭಾವನಾತ್ಮಕ ಶೋಷಣೆ ನಡೆದಿರುವುದು ಸಾಬೀತಾದರೆ ಸಂಪೂರ್ಣ ಹೂಡಿಕೆ ಮೊತ್ತವನ್ನು ಒಂದು ಸಾಮಾಜಿಕ ಟ್ರಸ್ಟ್ಗೆ ದಾನ ಮಾಡಲಾಗುವುದು ಅಂತ. ಇದನ್ನು ಓದಿದ ತಕ್ಷಣ ಇಬ್ಬರು ಸಹೋದರರ ಉಸಿರೇ ನಿಂತಂತಾಯಿತು. ಇದು ಈಗ ಕೇವಲ ಆಸ್ತಿಯ ವಿಷಯವಾಗಿರಲಿಲ್ಲ, ಇದು ಅವರ ವ್ಯಕ್ತಿತ್ವ ಮತ್ತು ನಡವಳಿಕೆಯ ಪರೀಕ್ಷೆಯಾಗಿತ್ತು. ಇನ್ನೂ ದೊಡ್ಡ ಆಘಾತ ಅವರಿಗೆ ಆಗಿದ್ದು ದೇವೇಂದ್ರ ಮುಂದಿನ ವಿಷಯ ಹೇಳಿದಾಗ. ಬ್ಯಾಂಕ್ ವರದಿಗಳು, ಆಸ್ಪತ್ರೆಯ ದಾಖಲೆಗಳು ಮತ್ತು ನೆರೆಹೊರೆಯ ಅವರ ಹೇಳಿಕೆಗಳು ಈ ಪರಿಶೀಲನೆಯ ಭಾಗವಾಗಬಹುದು ಅಂತ ಅವನು ತಿಳಿಸಿದನು. ಇದನ್ನು ಕೇಳುತ್ತಿದ್ದಂತೆ ಶಂಕರ್ ಮುಖದ ಬಣ್ಣ ಬದಲಾಯಿತು. ಕಳೆದ ವರ್ಷ ತಾಯಿ ಅಸ್ವಸ್ಥರಾಗಿದ್ದಾಗ ಅವರನ್ನು ಬಿಟ್ಟು ತಾನು ಮದುವೆ ಸಮಾರಂಭಕ್ಕೆ ಹೋಗಿದ್ದ ಘಟನೆ ಅವನಿಗೆ ನೆನಪಾಯಿತು. ಧನಂಜಯ್ಗೂ ಒಂದು ಘಟನೆ ನೆನಪಾಯಿತು. ತಾಯಿ ಹೊಸ ಕನ್ನಡಕ ಬೇಕು ಎಂದು ಕೇಳಿದಾಗ ಖರ್ಚು ತುಂಬ ಇದೆ ಎಂದು ನೆಪ ಹೇಳಿ ಮಾತು ತಪ್ಪಿಸಿದ್ದನು. ಈಗ ಒಂದೊಂದೇ ಘಟನೆ ಅವರ ಮುಂದೆ ಕನ್ನಡಿಯಂತೆ ನಿಂತಿತ್ತು. ಆ ರಾತ್ರಿ ಇಬ್ಬರು ಸಹೋದರರು ಮನೆಯ ಮೇಲ್ಛಾವಣಿಯಲ್ಲಿ ಬಹಳ ಹೊತ್ತು ಕುಳಿತು ಮಾತನಾಡುತ್ತಿದ್ದರು. ಹಲವು ವರ್ಷಗಳ ನಂತರ ಅವರು ತಮ್ಮ ಬಾಲ್ಯದ ನೆನಪುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಅವರಿಗೆ ನೆನಪಾಯಿತು ತಮ್ಮ ತಾಯಿ ಮಳೆಯಲ್ಲಿಯೂ ನೆನೆದು ಶಾಲೆಗೆ ಹೋಗುತ್ತಿದ್ದ ದಿನಗಳು. ತಮ್ಮ ಶಾಲಾ ಶುಲ್ಕ ಸಮಯಕ್ಕೆ ಪಾವತಿಯಾಗಲೆಂದು ಅವರು ಎಷ್ಟು ಕಷ್ಟಪಡುತ್ತಿದ್ದರು. ತಮಗಾಗಿ ಎಂದಿಗೂ ಏನನ್ನ ಖರೀದಿಸಿಕೊಳ್ಳದೆ ಮಕ್ಕಳ ಅಗತ್ಯಗಳನ್ನು ಮಾತ್ರ ಪೂರೈಸಿದ್ದಿದ್ದು. ಈ ಎಲ್ಲ ನೆನಪುಗಳು ಒಂದೊಂದಾಗಿ ಮನಸ್ಸಿನಲ್ಲಿ ಮೂಡತೊಡಗಿದವು. ನಿಧಾನವಾಗಿ ಇಬ್ಬರು ಸಹೋದರರಿಗೂ ಒಂದು ಸತ್ಯ ಅರ್ಥವಾಗತೊಡಗಿತು. ಅವರು ಕೇವಲ ತಾಯಿಯ ಪಿಂಚಣಿಯ ಹಣವನ್ನಷ್ಟೇ ತೆಗೆದುಕೊಂಡಿರಲಿಲ್ಲ, ಒಬ್ಬ ತಾಯಿಯ ಅತ್ಯಂತ ದೊಡ್ಡ ಸಂಪತ್ತಾದ ನಂಬಿಕೆಯನ್ನು ಕೂಡ ಮುರಿದಿದ್ದರು. ಅದೇ ರಾತ್ರಿ ಶಂಕರ್ ಒಂದು ನಿರ್ಧಾರ ಕೈಗೊಂಡನು. ತನ್ನ ಎಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಮತ್ತು ಖರ್ಚಿನ ದಾಖಲೆಗಳನ್ನು ಪ್ರತ್ಯೇಕವಾಗಿ ಇಟ್ಟುಕೊಂಡನು. ಇನ್ನು ಮುಂದೆ ಯಾವುದೇ ವಿಷಯವನ್ನು ಮರೆಮಾಚಬಾರದು ಎಂದು ತೀರ್ಮಾನಿಸಿದನು. ಇನ್ನೊಂದೆಡೆ ವಿಶಾಲಾದೇವಿ ತಮ್ಮ ಕೊಠಡಿಯಲ್ಲಿ ಕುಳಿತು ಪತಿಯ ಚಿತ್ರದತ್ತ ನೋಡುತ್ತಿದ್ದರು. ಅವರ ಮನಸ್ಸಿನಲ್ಲಿ ವಿಚಿತ್ರವಾದ ಶಾಂತಿ ನೆಲೆಸಿತ್ತು. ಮೊದಲ ಬಾರಿಗೆ ಅವರಿಗೆ ಸತ್ಯ ನಿಧಾನವಾಗಿ ಹೊರಬರುತ್ತಿದೆ ಎಂಬ ಭಾವನೆ ಮೂಡಿತ್ತು. ಆದರೆ ಮರುದಿನ ನಡೆಯಲಿದ್ದ ಘಟನೆಯನ್ನು ಯಾರೂ ಊಹಿಸಿರಲಿಲ್ಲ. ಏಕೆಂದರೆ ಕಂಪನಿಯ ತನಿಖಾ ತಂಡ ಬರುವುದಕ್ಕೂ ಮುಂಚೆ ಮತ್ತೊಬ್ಬ ವ್ಯಕ್ತಿ ಮನೆಗೆ ಬರಲಿದ್ದನು. ಅವನ ಬಳಿ ವರ್ಷಗಳಿಂದ ಅಡಗಿದ್ದ ಸತ್ಯವನ್ನು ಬಹಿರಂಗಪಡಿಸಬಲ್ಲ ಒಂದು ಮಹತ್ವದ ಸಾಕ್ಷಿ ಇದ್ದಿತು. ಮರುದಿನ ಮಧ್ಯಾಹ್ನ ಮನೆಯವರೆಲ್ಲ ಮನೆಯಲ್ಲಿದ್ದಾಗ ಬಾಗಿಲಿನ ಗಂಟೆ ಮೊಳಗಿತು. ಈ ಬಾರಿ ಬಂದಿದ್ದವರು ಯಾವುದೇ ಅಧಿಕಾರಿಯಾಗಿರಲಿಲ್ಲ. ಅವರು ಆ ಊರಿನ ಹಳೆಯ ಅಂಚೆಗಾರ ಹಾಲಪ್ಪ ಆಗಿದ್ದರು. ವಯಸ್ಸಾದ ಕಾರಣ ಹಲವು ವರ್ಷಗಳ ಹಿಂದೆಯೇ ಕೆಲಸ ಅವರು ಬಿಟ್ಟಿದ್ದರು. ಆದರೆ ಇಂದು ಅವರ ಕೈಯಲ್ಲಿ ಒಂದು ಹಳೆಯ ಪ್ಯಾಕೆಟ್ ಇದ್ದಿತು. ವಿಶಾಲಮ್ಮನವರನ್ನು ನೋಡಿದ ತಕ್ಷಣ ಅವರು, ಸಹೋದರಿ, ಈ ವಸ್ತು ಹಲವು ವರ್ಷಗಳ ಹಿಂದೆಯೇ ನಿನ್ನ ಕೈಗೆ ತಲುಪಬೇಕಿತ್ತು. ಆದರೆ ಆಗಿನ ಪರಿಸ್ಥಿತಿಗಳಿಂದ ನಾನು ಅದನ್ನು ಕೊಡಲು ಸಾಧ್ಯವಾಗಲಿಲ್ಲ ಅಂತ ಹೇಳಿದರು. ಎಲ್ಲರ ದೃಷ್ಟಿಯು ಆ ಪ್ಯಾಕೆಟ್ನ ಮೇಲೆ ನೆಟ್ಟಿತು. ವಿಶಾಲಮ್ಮ ನಿಧಾನವಾಗಿ ಅದನ್ನು ತೆರೆದರು. ಒಳಗೆ ಒಂದು ಹಳೆಯ ಡೈರಿ ಇದ್ದಿತು. ಅದರ ಮೊದಲ ಪುಟದಲ್ಲಿ ಅವರ ಪತಿಯ ಕೈಬರಹ ಕಾಣಿಸುತ್ತಿತ್ತು. ಅದನ್ನು ನೋಡಿದ ಕ್ಷಣವೇ ವಿಶಾಲಮ್ಮನವರ ಕಣ್ಣುಗಳು ತೆವಗೊಂಡವು. ಇದು ಹಲವು ವರ್ಷಗಳ ಹಿಂದೆ ಕಳೆದು ಹೋಗಿದೆ ಎಂದು ಅವರು ಭಾವಿಸಿದ್ದ ಅದೇ ಡೈರಿಯಾಗಿತ್ತು. ನಡುಗುತ್ತಿರುವ ಕೈಗಳಿಂದ ಅವರು ಅದರ ಪುಟಗಳನ್ನು ತಿರುಗಿಸಲಾರಂಭಿಸಿದರು. ಅದರೊಳಗೆ ಅವರ ಪತಿ ತಮ್ಮ ಜೀವನದ ಅನೇಕ ಅನುಭವಗಳನ್ನು ಬರೆದಿದ್ದರು. ಮಕ್ಕಳ ಬಾಲ್ಯದ ನೆನಪುಗಳು ಇದ್ದವು, ಕುಟುಂಬದ ಕನಸುಗಳ ಬಗ್ಗೆ ಉಲ್ಲೇಖವಿತ್ತು ಮತ್ತು ಮುಖ್ಯವಾಗಿ ತಮ್ಮ ಮಕ್ಕಳಿಗಾಗಿ ಬರೆದಿದ್ದ ಕೆಲವು ಸಂದೇಶಗಳಿದ್ದವು.
ಧನಂಜಯ್ ಮತ್ತು ಶಂಕರ್ ಕೂಡ ಹತ್ತಿರ ಬಂದು ಕುಳಿತರು. ಡೈರಿಯ ಪುಟಗಳು ಒಂದೊಂದಾಗಿ ಓದಲ್ಪಡುತ್ತಿದ್ದಂತೆ ಅವರ ಮುಖದ ಭಾವನೆಗಳು ಬದಲಾಗತೊಡಗಿದವು. ಒಂದು ಪುಟದಲ್ಲಿ ಹೀಗೆ ಬರೆಯಲಾಗಿತ್ತು: ನನ್ನ ಮಕ್ಕಳು ದೊಡ್ಡವರಾದ ಮೇಲೆ ಅವರು ತಮ್ಮ ತಾಯಿಯನ್ನ ನನಗಿಂತಲೂ ಹೆಚ್ಚು ಗೌರವಿಸಲಿ ಎಂಬುದು ನನ್ನ ಆಸೆ. ಏಕೆಂದರೆ ನಾನು ಅವರ ಜೀವನದ ಕೆಲವೇ ವರ್ಷಗಳಲ್ಲಿ ಜೊತೆಯಾಗಿ ಇರಬಹುದು. ಆದರೆ ಅವರ ತಾಯಿ ತನ್ನ ಇಡೀ ಜೀವನವನ್ನೇ ಅವರಿಗಾಗಿ ಬದುಕಬಹುದು ಅಂತ. ಈ ಸಾಲುಗಳನ್ನು ಓದಿದ ಕ್ಷಣ ಶಂಕರ್ ಕಣ್ಣೀರು ತಡೆಯಲಾಗಲಿಲ್ಲ. ಅವನ ಕಣ್ಣುಗಳಿಂದ ಹನಿಗಳು ಜಾರಲಾರಂಭಿಸಿದವು. ಆದರೆ ನಿಜವಾದ ದೊಡ್ಡ ಆಘಾತ ಅವರಿಗೆ ಡೈರಿಯ ಕೊನೆಯ ಪುಟದಲ್ಲಿ ಸಿಕ್ಕಿತು. ಅಲ್ಲಿ ಅವರ ಪತಿಯು ಒಂದು ವಿಶೇಷ ವಿಷಯವನ್ನು ಬರೆದಿದ್ದರು. ಅವರು ಹೀಗೆ ಬರೆದಿದ್ದರು: ಒಂದು ವೇಳೆ ನನ್ನ ಮಕ್ಕಳು ಸರಿಯಾದ ದಾರಿಯಲ್ಲೇ ನಡೆಯುತ್ತಿದ್ದಾರೆ ಎಂದು ನನಗೆ ಅನಿಸಿದರೆ, ನನ್ನ ಆಸ್ತಿ ಅಲ್ಲ, ನನ್ನ ಸಂಸ್ಕಾರ ಮತ್ತು ಅವರ ವ್ಯಕ್ತಿತ್ವವೇ ಅವರ ದೊಡ್ಡ ಪರಂಪರೆಯಾಗಬೇಕು ಎಂದು ನಾನು ಬಯಸುತ್ತೇನೆ. ಮುಂದೆ ಅವರು ಸ್ಪಷ್ಟವಾಗಿ ಬರೆದಿದ್ದರು: ಹಣಕ್ಕೆ ಮೌಲ್ಯ ಇರುವುದು ಮನುಷ್ಯನು ತನ್ನ ಸಂಬಂಧಗಳ ಮೌಲ್ಯವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಅಂತ. ಡೈರಿಯ ಕೊನೆಯಲ್ಲಿ ವಿಶಾಲಮ್ಮನವರ ಹೆಸರಿನ ಒಂದು ಚಿಕ್ಕ ಪತ್ರವೂ ಇದ್ದಿತು. ಅದನ್ನು ಓದುತ್ತಿದ್ದಂತೆ ಅವರ ಕಣ್ಣುಗಳು ಮತ್ತೊಮ್ಮೆ ತೆವಗೊಂಡವು. ಅದರಲ್ಲಿ ಹೀಗೆ ಇದ್ದಿತು: ನಮ್ಮ ಮಕ್ಕಳು ಯಾವಾಗಲಾದರೂ ತಪ್ಪು ಮಾಡಿದರೆ ಅವರಿಗೆ ಅವರ ತಪ್ಪಿನ ಅರಿವು ಖಂಡಿತ ಮೂಡಿಸು. ಆದರೆ ಅವರ ಮೇಲಿನ ನಿನ್ನ ಪ್ರೀತಿಯನ್ನು ಎಂದಿಗೂ ಕಸಿದುಕೊಳ್ಳಬೇಡ. ಏಕೆಂದರೆ ಸರಿಯಾದ ದಾರಿಗೆ ಮರಳಲು ಮನುಷ್ಯನಿಗೆ ಗದರಿಕೆಗಿಂತ ಪ್ರೀತಿಯೇ ಹೆಚ್ಚು ಅಗತ್ಯ ಅಂತ. ಈ ಸಾಲುಗಳನ್ನು ಓದುತ್ತಿದ್ದಂತೆ ವಿಶಾಲಮ್ಮ ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ವರ್ಷಗಳಿಂದ ಮನಸ್ಸಿನೊಳಗೆ ತುಂಬಿಕೊಂಡಿದ್ದ ನೋವು ಈಗ ಕಣ್ಣೀರಿನ ರೂಪದಲ್ಲಿ ಹೊರಬರುತ್ತಿತ್ತು. ಕೊಠಡಿಯಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರೂ ಮೌನವಾಗಿದ್ದರು. ಧನಂಜಯ್ ಮತ್ತು ಶಂಕರ್ ತಾಯಿಯ ಪಾದಗಳ ಬಳಿ ಕುಳಿತುಕೊಂಡರು. ಮೊದಲ ಬಾರಿಗೆ ಅವರು ಯಾವುದೇ ನೆಪ ಹೇಳದೆ ತಮ್ಮ ತಪ್ಪನ್ನು ಒಪ್ಪಿಕೊಂಡರು. ಮತ್ತು ಅವರು, ಅಮ್ಮ, ನಮಗೆ ಕೇವಲ ಆಸ್ತಿ ಬೇಕಿಲ್ಲ, ನಿಮ್ಮ ನಂಬಿಕೆಯನ್ನ ಮತ್ತೆ ಗಳಿಸಬೇಕೆಂಬುದೇ ನಮ್ಮ ಆಸೆ ಅಂತ ಹೇಳಿದರು. ವಿಶಾಲಮ್ಮ ಅವರ ತಲೆಯ ಮೇಲೆ ಪ್ರೀತಿಯಿಂದ ಕೈ ಇಟ್ಟರು. ಆದರೆ ಇನ್ನೂ ಅಂತಿಮ ತೀರ್ಪು ಬಾಕಿಯೇ ಇದ್ದಿತು. ಏಕೆಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಕಂಪನಿಯ ತನಿಖಾ ತಂಡ ಬರಬೇಕಾಗಿತ್ತು. ಅದೇ ತಂಡ ಈ ಕುಟುಂಬವು ತಮ್ಮ ತಪ್ಪಿನಿಂದ ನಿಜವಾಗಿಯೂ ಪಾಠ ಕಲಿತಿದೆಯೇ ಅಥವಾ ಇಲ್ಲವೇ ಎಂಬುದು ನಿರ್ಧರಿಸಬೇಕಾಗಿತ್ತು. ಅದರ ಜೊತೆಗೆ ಕೋಟ್ಯಾಂತರ ರೂಪಾಯಿಗಳ ಆಸ್ತಿ ಕುಟುಂಬಕ್ಕೆ ಸಿಗುತ್ತದೆಯೋ ಅಥವಾ ಯಾವುದಾದರೂ ಟ್ರಸ್ಟ್ಗೆ ಹೋಗುತ್ತದೆಯೋ ಎಂಬುದು ನಿರ್ಧಾರವಾಗಬೇಕಿತ್ತು. ಆದರೆ ಈಗ ಈ ಕತೆ ಕೇವಲ ಹಣದ ಬಗ್ಗೆ ಇರಲಿಲ್ಲ. ಇದು ಮುರಿದು ಹೋದ ಒಂದು ಸಂಬಂಧವನ್ನು ಮತ್ತೆ ಜೋಡಿಸುವ ಕಥೆಯಾಗಿತ್ತು. ಮತ್ತು ಅತ್ಯಂತ ಕಠಿಣ ಪರೀಕ್ಷೆ ಇನ್ನೂ ಉಳಿದಿತ್ತು. ಕೊನೆಗೂ ಇಡೀ ಕುಟುಂಬ ಕಾಯುತ್ತಿದ್ದ ಆ ದಿನ ಬಂದಿತು. ಬೆಳಗ್ಗೆಯಿಂದಲೇ ಮನೆಯಲ್ಲಿ ವಿಚಿತ್ರವಾದ ಆತಂಕ ಆವರಿಸಿತ್ತು. ವಿಶಾಲಾದೇವಿಯವರು ಎಂದಿನಂತೆ ಬೇಗನೆ ಎದ್ದು ದೇವರ ಮುಂದೆ ದೀಪ ಹಚ್ಚಿದರು. ಅವರ ಪ್ರಾರ್ಥನೆ ಒಂದೇ ಆಗಿತ್ತು: ದೇವರೇ, ಇಂದು ಏನೇ ಆಗಲಿ ನನ್ನ ಮಕ್ಕಳಿಗೆ ಸರಿಯಾದ ದಾರಿಯನ್ನು ತೋರಿಸು ಅಂತ. ಇನ್ನೊಂದೆಡೆ ಧನಂಜಯ್ ಮತ್ತು ಶಂಕರ್ ಇಡೀ ರಾತ್ರಿ ನಿದ್ರಿಸಲಿಲ್ಲ. ಈಗ ಅವರಿಗೆ ಕೋಟ್ಯಾಂತರ ರೂಪಾಯಿಗಳ ಆಸ್ತಿಗಿಂತಲೂ ತಾಯಿಯ ತಲೆ ತಮ್ಮ ಕಾರಣದಿಂದ ತಗ್ಗಬಾರದು ಎಂಬ ಚಿಂತೆ ಹೆಚ್ಚಾಗಿತ್ತು. ಆ ಕಾರಣದಿಂದ ಕಳೆದ ಕೆಲವು ವಾರಗಳಿಂದ ಅವರು ನಿಜವಾಗಿಯೂ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಅವರು ತಾಯಿಯ ಜೊತೆ ಕುಳಿತು ಮಾತನಾಡುತ್ತಿದ್ದರು. ಅವರ ಮಾತುಗಳನ್ನು ಗಮನದಿಂದ ಕೇಳುತ್ತಿದ್ದರು. ವೈದ್ಯರ ಬಳಿ ಕರೆದುಕೊಂಡು ಹೋಗುತ್ತಿದ್ದರು. ಮನೆಯ ಸಣ್ಣ ದೊಡ್ಡ ನಿರ್ಧಾರಗಳಲ್ಲಿಯೂ ಅವರ ಅಭಿಪ್ರಾಯವನ್ನು ಕೇಳುತ್ತಿದ್ದರು. ಆದರೆ ಕೆಲವೇ ವಾರಗಳ ಒಳ್ಳೆಯ ನಡವಳಿಕೆ ವರ್ಷಗಳ ನಿರ್ಲಕ್ಷ್ಯವನ್ನು ಸಂಪೂರ್ಣವಾಗಿ ಅಳಿಸಹಾಕಲಾರದು ಎಂಬುದು ಅವರಿಗೆ ತಿಳಿದಿತ್ತು. ಮಧ್ಯಾಹ್ನದ ವೇಳೆಗೆ ಕಂಪನಿಯ ತನಿಖಾ ತಂಡ ಮನೆಗೆ ಬಂದಿತು. ಅವರೊಂದಿಗೆ ಕಾನೂನು ಸಲಹೆಗಾರರು ಮತ್ತು ದಾಖಲೆ ಪರಿಶೀಲನಾ ಅಧಿಕಾರಿಗಳು ಬಂದಿದ್ದರು. ಇಡೀ ಮನೆ ಮೌನದಲ್ಲಿ ಮುಳುಗಿತು. ಮೊದಲಿಗೆ ತಂಡದ ಸದಸ್ಯರು ವಿಶಾಲಾದೇವಿಯವರೊಂದಿಗೆ ಪ್ರತ್ಯೇಕ ಕೊಠಡಿಯಲ್ಲಿ ಮಾತನಾಡಲು ನಿರ್ಧರಿಸಿದರು. ಅವರು ಹಲವಾರು ಪ್ರಶ್ನೆಗಳನ್ನು ಕೇಳಿದರು. ನೀವು ನಿಮ್ಮ ಮಕ್ಕಳೊಂದಿಗೆ ಸಂತೋಷವಾಗಿದ್ದೀರಾ? ಅವರು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆಯೇ? ಯಾವುದೇ ರೀತಿಯ ಒತ್ತಡ ಅಥವಾ ಅನ್ಯಾಯ ನಿಮ್ಮ ಮೇಲೆ ನಡೆದಿದೆಯೇ ಅಂತ. ವಿಶಾಲಮ್ಮ ಕೆಲವು ಕ್ಷಣಗಳ ಕಾಲ ಮೌನವಾಗಿ ಕುಳಿತರು. ಕೊಠಡಿಯ ಹೊರಗೆ ಕಾಯುತ್ತಿದ್ದ ಧನಂಜಯ್ ಮತ್ತು ಶಂಕರರ ಹೃದಯ ಬಡಿತ ಮತ್ತಷ್ಟು ವೇಗವಾಯಿತು. ಅವರಿಗೆ ಇಂದು ತಮ್ಮ ತಾಯಿ ತಾವು ವರ್ಷಗಳ ಕಾಲ ಅನುಭವಿಸಿದ ಎಲ್ಲಾ ನೋವುಗಳನ್ನು ಹೇಳಿಬಿಡಬಹುದು ಎಂಬ ಭಯವಾಗಿತ್ತು. ಆದರೆ ವಿಶಾಲಮ್ಮ ನೀಡಿದ ಉತ್ತರ ಎಲ್ಲರನ್ನೂ ಆಶ್ಚರ್ಯಗೊಳಿಸಿತು. ಅವರು ಶಾಂತ ಸ್ವರದಲ್ಲಿ, ನನ್ನ ಮಕ್ಕಳು ತಪ್ಪು ಮಾಡಿದ್ದಾರೆ, ತುಂಬಾ ದೊಡ್ಡ ತಪ್ಪು ಮಾಡಿದ್ದಾರೆ. ಅವರು ನನಗೆ ನೋವು ಕೊಟ್ಟಿದ್ದಾರೆ. ಆದರೆ ಒಬ್ಬ ವ್ಯಕ್ತಿಯನ್ನು ಕೇವಲ ಅವನ ತಪ್ಪುಗಳಿಂದ ಅಳೆಯಬಾರದು. ತನ್ನ ತಪ್ಪುಗಳನ್ನು ಸರಿಪಡಿಸಲು ಅವನು ಎಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಾನೆ ಎಂಬುದೇ ಅವನ ನಿಜವಾದ ಗುರುತು ಅಂತ ಹೇಳಿದರು. ಈ ಮಾತುಗಳನ್ನು ಕೇಳಿ ಎಲ್ಲರೂ ಮೌನವಾದರು. ನಂತರ ತನಿಖಾ ತಂಡ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿತು. ಬ್ಯಾಂಕ್ ವರದಿಗಳನ್ನು ನೋಡಿತು. ನೆರೆಹೊರೆಯವರೊಂದಿಗೆ ಮಾತನಾಡಿತು. ಅವರು ಒಪ್ಪಿಕೊಂಡರು. ಕೆಲವು ತಿಂಗಳುಗಳ ಹಿಂದೆ ವಿಶಾಲಮ್ಮನವರನ್ನ ನಿಜವಾಗಿಯೂ ನಿರ್ಲಕ್ಷ್ಯ ಮಾಡಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿದೆ ಅಂತ. ಸಂಜೆ ವೇಳೆಗೆ ತನಿಖೆ ಪೂರ್ಣಗೊಂಡಿತು.
ಮನೆಯವರೆಲ್ಲ ಸಭಾಂಗಣದಲ್ಲಿ ಸೇರಿದರು. ತಂಡದ ಮುಖ್ಯ ಅಧಿಕಾರಿ ಅಂತಿಮ ದಾಖಲೆಗಳನ್ನು ತೆರೆದು ಪರಿಶೀಲಿಸಿದರು. ಕೆಲವು ಕ್ಷಣಗಳ ಕಾಲ ಇಡೀ ಕೊಠಡಿಯಲ್ಲಿ ಮೌನ ಆವರಿಸಿತು. ಕಾಲವೇ ನಿಂತಂತಿತ್ತು. ಕೊನೆಗೆ ಅವರು ಮಾತನಾಡಿದರು. ದಾಖಲೆಗಳ ಪ್ರಕಾರ ಹಿಂದೆ ಗಂಭೀರ ತಪ್ಪುಗಳು ನಡೆದಿರುವುದು ಸತ್ಯ. ಆದರೆ ಅದೇ ದಾಖಲೆಗಳು ಕುಟುಂಬವು ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅವನ್ನು ಸರಿಪಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ ಎಂಬುದನ್ನು ತೋರಿಸುತ್ತವೆ. ಅವರು ಮುಂದುವರಿಸಿದರು. ಆದ್ದರಿಂದ ಕಂಪನಿಯ ಪರವಾಗಿ ಈ ಹೂಡಿಕೆಯಿಂದ ಬಂದ ಸಂಪೂರ್ಣ ಆಸ್ತಿ ಮತ್ತು ಹಣವನ್ನು ವಿಶಾಲಾದೇವಿಯವರ ಹಕ್ಕಿನಲ್ಲಿಯೇ ನೀಡಲಾಗುತ್ತದೆ. ಮುಂದಿನ ನಿರ್ಧಾರ ಸಂಪೂರ್ಣವಾಗಿ ಅವರದ್ದೇ ಆಗಿರುತ್ತದೆ ಅಂತ. ಈ ಮಾತು ಕೇಳುತ್ತಿದ್ದಂತೆ ಕೊಠಡಿಯಲ್ಲಿ ಯಾರೂ ಸಂಭ್ರಮಿಸಲಿಲ್ಲ, ಯಾರೂ ಚಪ್ಪಾಳೆ ತಟ್ಟಲಿಲ್ಲ. ಏಕೆಂದರೆ ಈಗ ಎಲ್ಲರಿಗೂ ಅರ್ಥವಾಗಿತ್ತು, ಈ ಕತೆಗೆ ನಿಜವಾದ ವಿಷಯ ಹಣವಾಗಿರಲಿಲ್ಲ. ಧನಂಜಯ್ ಮತ್ತು ಶಂಕರರಿಗೆ ಕಣ್ಣೀರನ್ನು ತಡೆಯಲಾಗಲಿಲ್ಲ. ಅವರಿಗೆ ಜೀವನದಲ್ಲಿ ಮತ್ತೊಂದು ಅವಕಾಶ ಸಿಕ್ಕಂತಾಗಿತ್ತು. ಆದರೆ ಇನ್ನೂ ಒಂದು ಪ್ರಮುಖ ನಿರ್ಧಾರ ಬಾಕಿ ಇದ್ದಿತು. ಕೋಟ್ಯಾಂತರ ರೂಪಾಯಿಗಳ ಆಸ್ತಿ ಏನಾಗಲಿದೆ? ವಿಶಾಲಮ್ಮ ಅದನ್ನು ತಮ್ಮ ಮಕ್ಕಳಿಗೆ ಕೊಡಲಿದ್ದಾರೆಯೇ? ಅಥವಾ ಎಲ್ಲರ ಜೀವನವನ್ನು ಬದಲಾಯಿಸುವಂತಹ ಮತ್ತೊಂದು ನಿರ್ಧಾರ ಕೈಗೊಳ್ಳಲಿದ್ದಾರೆಯೇ? ಆ ರಾತ್ರಿ ಮನೆಯ ಯಾರಿಗೂ ನಿದ್ರೆ ಬರಲಿಲ್ಲ. ಮರುದಿನ ಬೆಳಗ್ಗೆ ವಿಶಾಲಾದೇವಿಯವರು ಮತ್ತೆ ಎಲ್ಲರನ್ನ ಸಭಾಂಗಣಕ್ಕೆ ಕರೆದರು. ಅವರ ಮುಂದೆ ಕೋಟ್ಯಾಂತರ ರೂಪಾಯಿಗಳ ಆಸ್ತಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳಿದ್ದ ಕಡತ ಇತ್ತು. ಧನಂಜಯ್, ಶಂಕರ್, ಅವರ ಹೆಂಡತಿಯರು, ಮಕ್ಕಳು ಮತ್ತು ದೇವೇಂದ್ರ ಎಲ್ಲರೂ ಅಲ್ಲಿದ್ದರು. ಎಲ್ಲರ ದೃಷ್ಟಿಯು ವಿಶಾಲಮ್ಮನವರ ಮೇಲೆಯೇ ನೆಟ್ಟಿತ್ತು. ಕೆಲವು ಕ್ಷಣಗಳ ಕಾಲ ಯಾರೂ ಮಾತನಾಡಲಿಲ್ಲ. ಕೊನೆಗೆ ವಿಶಾಲಮ್ಮ ನಿಧಾನವಾಗಿ ಮಾತನಾಡಲು ಆರಂಭಿಸಿದರು. ನಿಮ್ಮ ತಂದೆ ತೀರಿಕೊಂಡಾಗ ನನ್ನ ಜೀವನದ ಅತಿ ದೊಡ್ಡ ಸಂಪತ್ತು ನನ್ನ ಮಕ್ಕಳು ಎಂದು ನಾನು ಭಾವಿಸಿದ್ದೆ. ಅವರು ಸ್ವಲ್ಪ ಹೊತ್ತು ನಿಂತರು. ನಂತರ ಕಣ್ಣೀರನ್ನು ತಡೆದುಕೊಳ್ಳುತ್ತಾ, ನಂತರ ನಾನು ತಪ್ಪಾಗಿ ಯೋಚಿಸಿದ್ದೇನೇನೋ ಅನಿಸಿತು. ಏಕೆಂದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ನಾನು ತುಂಬ ನೋವು ಅನುಭವಿಸಿದೆ ಅಂತ ಹೇಳಿದರು. ಕೊಠಡಿಯಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರೂ ಅವರ ಮಾತುಗಳನ್ನು ಗಮನದಿಂದ ಕೇಳುತ್ತಿದ್ದರು. ಆದರೆ ಈಗ ನನಗೆ ಒಂದು ವಿಷಯ ಅರ್ಥವಾಗಿದೆ. ಮನುಷ್ಯ ತಪ್ಪು ಮಾಡಬಹುದು, ಆದರೆ ಅವನೊಳಗೆ ಪಶ್ಚಾತ್ತಾಪ ಮತ್ತು ಬದಲಾಗುವ ಇಚ್ಛೆ ಇನ್ನೂ ಜೀವಂತವಾಗಿದ್ದರೆ ಆಸೆಯು ಜೀವಂತವಾಗಿರುತ್ತದೆ ಅಂತ ಹೇಳಿದರು. ಈ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಧನಂಜಯ್ ಮತ್ತು ಶಂಕರರ ಕಣ್ಣುಗಳು ಮತ್ತೊಮ್ಮೆ ತೆವಗೊಂಡವು. ವಿಶಾಲಮ್ಮ ಆ ಕಡತವನ್ನು ತೆರೆದು, ನಾನು ನನ್ನ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿದರು. ಅವರ ಮಾತು ಕೇಳುತ್ತಿದ್ದಂತೆಯೇ ಎಲ್ಲರೂ ಉಸಿರು ಬಿಗಿ ಹಿಡಿದು ಅವರತ್ತ ನೋಡತೊಡಗಿದರು. ವಿಶಾಲಮ್ಮ ನಿಧಾನವಾಗಿ ತಮ್ಮ ನಿರ್ಧಾರವನ್ನು ತಿಳಿಸಿದರು. ಈ ಆಸ್ತಿಯ ಒಂದು ಭಾಗವನ್ನು ಬಡ ಮಕ್ಕಳು ಮತ್ತು ಅಗತ್ಯವಿರುವ ವೃದ್ಧರ ಸಹಾಯಕ್ಕೆ ಒಂದು ಟ್ರಸ್ಟ್ಗೆ ನೀಡಲಾಗುತ್ತದೆ. ಎರಡನೆಯ ಭಾಗವನ್ನು ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳ ಮಕ್ಕಳ ಶಿಕ್ಷಣಕ್ಕಾಗಿ ಮೀಸಲಿಡಲಾಗುತ್ತದೆ. ಮೂರನೆಯ ಭಾಗವನ್ನು ನಮ್ಮ ಕುಟುಂಬಕ್ಕಾಗಿ ಉಳಿಸಲಾಗುತ್ತದೆ ಅಂತ. ಇದನ್ನು ಕೇಳಿದ ಧನಂಜಯ್ ಮತ್ತು ಶಂಕರ್ ಒಬ್ಬರ ಮುಖವನ್ನ ಮತ್ತೊಬ್ಬರು ನೋಡಿಕೊಂಡರು. ಆದರೆ ವಿಶಾಲಮ್ಮ ಮುಂದುವರೆಸಿದರು, ಆದರೆ ಆ ಹಣವನ್ನು ನೇರವಾಗಿ ನಿಮಗೆ ಕೊಡುವುದಿಲ್ಲ. ಅದನ್ನು ಒಂದು ಕುಟುಂಬ ನಿಧಿಯಾಗಿ ಇಡಲಾಗುತ್ತದೆ. ಅದರ ಹಣವನ್ನು ಶಿಕ್ಷಣ, ಆರೋಗ್ಯ ಮತ್ತು ಅಗತ್ಯದ ಕೆಲಸಗಳಿಗೆ ಮಾತ್ರ ಬಳಸಬೇಕು. ಕೆಲವು ಕ್ಷಣಗಳ ಕಾಲ ಇಡೀ ಕೊಠಡಿ ಮೌನವಾಗಿತ್ತು. ನಂತರ ವಿಶಾಲಮ್ಮ ಮೃದುವಾಗಿ ನಗುತ್ತಾ, ನಾನು ನಿಮಗೆ ಹಣವನ್ನು ಕೊಡುವುದಿಲ್ಲ, ನಾನು ನಿಮಗೆ ಜವಾಬ್ದಾರಿಯನ್ನು ಕೊಡುತ್ತಿದ್ದೇನೆ. ಏಕೆಂದರೆ ಹಣ ಒಂದು ದಿನ ಮುಗಿಯಬಹುದು, ಆದರೆ ಜವಾಬ್ದಾರಿ ಮನುಷ್ಯನನ್ನು ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಅಂತ ಹೇಳಿದರು. ಈ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಧನಂಜಯ್ ಮತ್ತು ಶಂಕರ್ ಇಬ್ಬರು ತಾಯಿಯ ಪಾದಗಳ ಬಳಿ ಕುಳಿತರು. ಅವರ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ಧನಂಜಯ್ ನಡುಗುವ ಧ್ವನಿಯಲ್ಲಿ, ಅಮ್ಮ, ನಾವು ನಿಮ್ಮ ನಂಬಿಕೆಯನ್ನು ಮುರಿದಿದ್ದೇವೆ. ಬಹುಶಃ ಅದನ್ನು ಸಂಪೂರ್ಣವಾಗಿ ಸರಿಪಡಿಸಲು ನಮಗೆ ಎಂದಿಗೂ ಸಾಧ್ಯವಾಗದಿರಬಹುದು. ಆದರೆ ಇಂದಿನಿಂದ ನಿಮಗೆ ಮತ್ತೆ ನೋವಾಗುವಂತಹ ಯಾವುದೇ ಕೆಲಸವನ್ನು ನಾವು ಮಾಡುವುದಿಲ್ಲ ಅಂತ ಹೇಳಿದನು. ಶಂಕರ್ ಕೂಡ ಅಳುತ್ತಾ, ನಾವು ನಿಮ್ಮ ಪಿಂಚಣಿಯನ್ನು ಕೇವಲ ಹಣವೆಂದು ಭಾವಿಸಿದ್ದೆವು, ಆದರೆ ಅದು ನಿಮ್ಮ ಜೀವನ ಪರ್ಯಂತದ ಪರಿಶ್ರಮ ಮತ್ತು ತ್ಯಾಗದ ಫಲವಾಗಿತ್ತು. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಮ್ಮ ಅಂತ ಹೇಳಿದನು. ವಿಶಾಲಮ್ಮ ಇಬ್ಬರನ್ನ ಎಬ್ಬಿಸಿ ತಮ್ಮ ಎದೆಗೆ ಅಪ್ಪಿಕೊಂಡರು. ವರ್ಷಗಳಿಂದ ಮನಸ್ಸಿನಲ್ಲಿ ಸಂಗ್ರಹವಾಗಿದ್ದ ನೋವು ಆ ಅಪ್ಪುಗೆಯಲ್ಲಿ ಕರಗಿ ಹೋಯಿತು. ಅಲ್ಲಿದ್ದ ಪ್ರತಿಯೊಬ್ಬರ ಕಣ್ಣುಗಳು ತೆವಗೊಂಡಿದ್ದವು. ದೇವೇಂದ್ರ ಮೌನವಾಗಿ ಈ ದೃಶ್ಯವನ್ನು ನೋಡುತ್ತಿದ್ದನು. ಅವನಿಗೆ ಒಂದು ವಿಷಯ ಸ್ಪಷ್ಟವಾಯಿತು. ತಾನು ಕೇವಲ ಒಂದು ಕಡತವನ್ನು ತಲುಪಿಸಿರಲಿಲ್ಲ, ಒಂದು ಕುಟುಂಬವೇ ಒಡೆದು ಹೋಗದಂತೆ ಕಾಪಾಡಿದ್ದೇನೆ ಅಂತ. ಕೆಲವು ತಿಂಗಳುಗಳ ನಂತರ ಆ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು. ಈಗ ಅಲ್ಲಿ ಹೊಸ ಕಾರುಗಳು ಅಥವಾ ಹಣದ ಬಗ್ಗೆ ಸಂಭ್ರಮ ನಡೆಯುತ್ತಿರಲಿಲ್ಲ. ಬದಲಾಗಿ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುವ ಸಂತೋಷವೇ ದೊಡ್ಡ ಸಂಭ್ರಮವಾಗಿತ್ತು. ವಿಶಾಲಮ್ಮನವರ ಔಷಧಿಗಳು ಸಮಯಕ್ಕೆ ಸರಿಯಾಗಿ ಬರುತ್ತಿದ್ದವು. ಮನೆಯ ಪ್ರತಿಯೊಂದು ನಿರ್ಧಾರದಲ್ಲಿಯೂ ಅವರ ಅಭಿಪ್ರಾಯಕ್ಕೆ ಗೌರವ ಸಿಗುತ್ತಿತ್ತು. ಮತ್ತು ಮುಖ್ಯವಾಗಿ ಇನ್ನೂ ಅವರಿಗೆ ತಮ್ಮದೇ ಮನೆಯಲ್ಲಿ ಪರಕೀಯಳಂತೆ ಅನಿಸುತ್ತಿರಲಿಲ್ಲ.
ಕಥೆಯ ಕೊನೆಯಲ್ಲಿ ವಿಶಾಲಮ್ಮ ತಮ್ಮ ಮೊಮ್ಮಕ್ಕಳಿಗೆ ಆಗಾಗ ಒಂದು ಮಾತು ಹೇಳುತ್ತಿದ್ದರು. ಮಕ್ಕಳೇ, ತಂದೆ ತಾಯಿಗಳಿಗೆ ಅತ್ಯಂತ ಅಗತ್ಯವಾದದ್ದು ಹಣವಲ್ಲ, ಗೌರವ. ಯಾವ ಮನೆಯಲ್ಲಿ ಹಿರಿಯರಿಗೆ ಗೌರವ ಸಿಗುತ್ತದೆಯೋ ಅಲ್ಲಿ ದೇವರ ಕೃಪೆಯು ಸ್ವತಃ ಬರುತ್ತದೆ ಅಂತ. ಇದು ನಿಜವೂ ಹೌದು. ಹಣಕ್ಕಿಂತ ದೊಡ್ಡದು ಯಾವುದೇ ಸಂಬಂಧವಿಲ್ಲ ಎಂದು ಭಾವಿಸುವವರ ಜೀವನದಲ್ಲಿ ದೊಡ್ಡ ತಪ್ಪು ಮಾಡುತ್ತಾರೆ. ಏಕೆಂದರೆ ಹಣದಿಂದ ಮನೆ ಖರೀದಿಸಬಹುದು, ಆದರೆ ಕುಟುಂಬವನ್ನು ಖರೀದಿಸಲು ಸಾಧ್ಯವಿಲ್ಲ. ಮನುಷ್ಯ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ದಿನವೇ ಅವನ ಜೀವನದ ನಿಜವಾದ ಬೆಳವಣಿಗೆ ಆರಂಭವಾಗುತ್ತದೆ. ತಂದೆ ತಾಯಿಗಳ ಸಂಪಾದನೆಯ ಮೇಲೆ ಹಕ್ಕು ತೋರಿಸುವುದಕ್ಕಿಂತ ಅವರ ಬಗ್ಗೆ ಕೃತಜ್ಞತೆ ಹೊಂದಿರುವುದು ಮುಖ್ಯ. ಅವರ ಜೀವನ ಪರ್ಯಂತದ ಪರಿಶ್ರಮದ ಬೆಲೆ ಹಣದಿಂದ ತೀರಿಸಲಾಗುವುದಿಲ್ಲ. ಅದನ್ನು ಕೇವಲ ಪ್ರೀತಿ, ಗೌರವ ಮತ್ತು ಕಾಳಜಿಯಿಂದ ಮಾತ್ರ ತೀರಿಸಬಹುದು. ಈ ಕತೆ ನಮಗೆ ಹೇಳುವುದು ಒಂದೇ: ಸಂಬಂಧಗಳನ್ನು ಕಾಪಾಡಿಕೊಳ್ಳಿ. ಏಕೆಂದರೆ ಒಮ್ಮೆ ನಂಬಿಕೆ ಒಡೆದರೆ ಅದನ್ನು ಮತ್ತೆ ಕಟ್ಟುವುದು ತುಂಬ ಕಷ್ಟ. ಆದರೆ ಪ್ರೀತಿ ಮತ್ತು ಪಶ್ಚಾತ್ತಾಪ ಇದ್ದರೆ ಮುರಿದ ಹೃದಯಗಳು ಮತ್ತೆ ಒಂದಾಗಬಹುದು. ಧನ್ಯವಾದಗಳು.